ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಿಗ್ತದೆ ತಾಯಿ ತಂದೆ ಬಿಟ್ಟು. ತಾಯಿ ತಂದೆ ಮತ್ತೆ ಸಿಗಲ್ಲ. ದಯಮಾಡಿ ದುಡ್ಡಿನಿಂದ ಓಡೋದ್ ಬಿಟ್ಬಿಟ್ಟು ಪ್ರೀತಿಯಿಂದ ಓಡೋದು ಕಲೀರಿ. ಪ್ರೀತಿಯಿಂದ ಓಡೋದಾಗ ನಿಮ್ಮ ಭವಿಷ್ಯಕ್ಕೆ ಒಂದು ಭಗವಂತನ ಒಂದು ಬೆಲೆ, ನಿಮ್ಮ ಅಕೌಂಟ್, ಪುಣ್ಯದ ಅಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಒಂದು ಹೆಣ್ಣು ಮಗಳನ್ನ ಒಂದು ತಂದೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾಳೆ, ಮೆಂಟಲಿ ರಿಟೈರ್ಡ್ ಇದೆ, ಅವ್ರ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆ ಟೈಮಲ್ಲಿ, ಸ್ನಾನ ಟೈಮಲ್ಲಿ ಅದು ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರನ್ನು ಸಹ ಇಲ್ಲ ನಾವು ಮಾಡ್ತೀವಿ ಸರ್, ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ. ಆ ತಂದೆ ಡ್ರೈವರ್ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅವ್ರು ತಂದು ಸೇರಿಸಿ ಅವರು ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು ಈ ಮಗುನು ಬಂದು. ಇವತ್ತು ದಿವಸ ಇಲ್ಲಿ ಬಂದ ಮೇಲೆ ಅವತ್ತಿಗಿನ ಇವತ್ತಿಗೆ ಆರಾಮಾಗಿದ್ದಾಳೆ ಅಂತಾನೆ ಹೇಳ್ಬೋದು. ಪುಣ್ಯದ ಅಕೌಂಟ್ ಏನು, ನಿಮ್ಮ ಪುಣ್ಯದ ಅಕೌಂಟ್ ಅಂತ ಹೇಳ್ತಾರೆ. ನೀವು ಏನೋ ಒಂದು ಪುಣ್ಯದ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪುಣ್ಯದ ಅಕೌಂಟ್ ಬೇಕು ಅಂತಂದ್ರೆ ಇಂಥ ಒಂದು ಆಶ್ರಮಗಳಿಗೆ ವಿಸಿಟ್ ಮಾಡಬೇಕು. ಎಸ್ಪೆಷಲಿ ನಮ್ಮಂತ ಬಡ ಆಶ್ರಮಗಳು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವು ಕಾಡಿನ ಮಧ್ಯೆ ಇದ್ದೇವೆ. ಶೋಭಾ ಅನ್ನೋರು ನಮ್ಮ ಅಕ್ಕನ ತರನೇ ಅಕ್ಕನೇ. ಇವರು ಬಂದಾಗ ಅಷ್ಟು ಸ್ಟೇಬಲ್ ಇರಲಿಲ್ಲ, ಮೆಂಟಲಿ ರಿಟೈರ್ಡ್ ಪೇಷಂಟ್ಸ್ ಹೇಳ್ಬೇಕಂದ್ರೆ. ಇಲ್ಲಿ ಬಂದು ಒಂದು ಇಯರ್ಗೆ ನಾರ್ಮಲ್ ಆಗಿದ್ದಾರೆ. ಫಸ್ಟ್ ಇದ್ದಿದ್ದ ವಿಡಿಯೋಸ್ ನೀವು ನೋಡ್ಬೋದು, ಇವಾಗ ಇದ್ದಿದ್ದು ನೋಡ್ಬೋದು. ನನ್ನ ಶಕ್ತಿ ಅನುಸಾರ ಭಗವಂತ ನನಗೆ ಏನ್ ಶಕ್ತಿ ಕೊಡ್ತಾನೆ, ಒಂದು ಆಶ್ರಯ ಕೊಡೋದು. ಆಶ್ರಯ ಅಂದಾಗ ನನ್ನ ತಾಯಿಗೂ ಆಶ್ರಯ ಕೊಡಬೇಕು, ತಂದೆಗೂ ಆಶ್ರಯ ಕೊಡಬೇಕು, ಮಕ್ಕಳಿಗೂ ಆಶ್ರಯ ಕೊಡಬೇಕು, ಹೆಂಡತಿಗೂ ಆಶ್ರಯ ಕೊಡಬೇಕು. ಈ ರೀತಿಲಿ ನಾವು ಕುಟುಂಬಸ್ಥರಾಗಿ ಇವರು ನಮ್ಮಲ್ಲೊಬ್ರು ಅಜ್ಜಿನೋ, ತಾತನೋ, ಅಕ್ಕನೋ, ತಂಗಿನೋ, ಅಣ್ಣನೋ, ತಮ್ಮನೋ, ಈ ರೀತಿಯಲ್ಲಿ ಒಂದು ಆಶ್ರಯ ಕೊಟ್ಟು ಒಂದು ಕುಟುಂಬವಾಗಿರೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆಶ್ರಯ ಅಂತ ಹೆಸರಿಟ್ಟಿದ್ದೇವೆ. ಅನಾಥರು, ವೃದ್ಧರು, ಅಬಲೆಯರು, ವಿಕಲಚೇತನರು, ಬುದ್ಧಿಮಾಂದ್ಯರು ಇಷ್ಟು ಜನಕ್ಕೂ ನಾನು ಆಶ್ರಯ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆಶ್ರಮ ಮಾಡುವಂತ ದೊಡ್ಡವನು ನಾನಲ್ಲ. ಆಶ್ರಮ ಅಂತ ನಡೆಸಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿದಾವೆ, ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ಸೊ ಒಬ್ಬ ಮನುಷ್ಯನಾಗಿ ನನ್ನಿಂದ ಏನ್ ಸಾಧ್ಯನೋ ನನ್ನ ಶಕ್ತಿ ಅನುಸಾರ ಏನ್ ಮಾಡೋದು ಅಷ್ಟು ಮಾತ್ರ ಮಾಡ್ಬೋದು ಅಂತ ನಾ ಬೆಳದಿಂಗಳ ಆಶ್ರಯ ಅಂತ ಹೇಳಿದೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಮಾಗಡಿ ರೋಡು ಅಂದರೆ ತಾವರೆಕೆರೆ ಹೋಬಳಿ ತಿಪ್ಪಗೊಂಡನಹಳ್ಳಿ ಪೋಸ್ಟು ಕೆಂಪುಗೊಂಡನಹಳ್ಳಿಲಿದ್ದೀನಿ. ನೀವು ನೋಡ್ತಿರ್ಬೋದು ನಿಸರ್ಗದ ಮಧ್ಯೆ ಒಂದು ಆಶ್ರಯ ಇದೆ. ಪಕ್ಕದಲ್ಲಿ ನೋಡಿ ಬೆಟ್ಟ ತೋರಿಸ್ರಿ ನಮ್ಮ ವೀಕ್ಷಕರಿಗೆ. ಬೆಟ್ಟ ಇದೆ. ಬೆಟ್ಟ ಅಂದರೆ ಈ ಸುತ್ತಮುತ್ತ ಯಾವುದೇ ಥರ ಮನೆಗಳಿಲ್ಲ. ಹೇಳ್ತೀನಿ ನಿಮಗೆ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ನೀವು ಹಿಂದ್ಗಡೆ ನೋಡ್ತಿರ್ಬೋದು ಬೆಳದಿಂಗಳ ಆಶ್ರಯ ಟ್ರಸ್ಟ್ ಇದೆ. ನಿಮಗೆ ಆಶ್ರಮ ಅಲ್ಲ, ಇದು ಆಶ್ರಯ ಇದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ದೂರ ಮಾಡ್ತಾರೆ, ಅಂದರೆ ಬೀದಿಗೆ ಬಿಟ್ಬಿಡ್ತಾರೆ. ಸೊ ಅಂಥವ್ರು ಈ ಆಶ್ರಯಕ್ಕೆ ತಂದು ಬಿಡಬಹುದು. ದಯವಿಟ್ಟು ನಿಮ್ಮ ರೋಡಲ್ಲಿ ರೋಡ್ ಸೈಡಲ್ಲಿ ನಾವು ನೋಡ್ತಿರ್ತೀವಿ ಕಣ್ಣಾರೆ. ಅಂಥವ್ರು ಏನಿದ್ರೆ ನಂಬರ್ ನಿಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ನಿಮಗೆ ರೆಸ್ಕ್ಯೂ ಮಾಡಿ, ಅಂದರೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ದಯವಿಟ್ಟು ಈ ಕೆಲಸನ ಮಾಡಿ ನೋಡೋಣ. ಈ ಆಶ್ರಯದಲ್ಲಿ ಒಂದು ನಿಸರ್ಗದ ಮಧ್ಯೆ ಇರುವಂತಹ ಬೆಳದಿಂಗಳ ಆಶ್ರಯದಲ್ಲಿ ಏನೆಲ್ಲ ಇರುತ್ತೆ ನೋಡೋಣ. ಒಳಗಡೆ ಹೋಗ್ತಿದ್ದೀನಿ ಇವಾಗ. ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ನೀವು. ಒಂದು ತುಂಬ ಸುಂದರವಾಗಿದೆ. ಸುತ್ತಮುತ್ತ ಫುಲ್ಲು ಕಾಡು ಪ್ರದೇಶ ಅಂತಲೇ ಹೇಳ್ಬೋದು ಇದು. ಅಂದರೆ ಅಷ್ಟೇ ಅದರ ಜೊತೆಗೆ ತುಂಬ ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸರೌಂಡಿಂಗು ಸೇಫ್ಟಿಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಒಳಗಡೆ ಹೋಗೋಣ ಬನ್ನಿ. ನೋಡೋಣ ಈ ಉಸ್ತುವಾರಿ ಯಾರು ಇರ್ತಾರೋ ಅವ್ರನ್ನೆಲ್ಲ ಮಾತಾಡ್ಸೋಣ. ಸ್ಟಾರ್ಟಿಂಗಲ್ಲೇ ನಿಮಗೆ ಆಂಜನೇಯ ಸ್ವಾಮಿ ಸನ್ನಿಧಿ ಇದೆ. ಬಾಸ್ ಇಲ್ಲೇ ಇದ್ದಾರೆ ನೋಡಿದ್ರು ಸ್ಟಾರ್ಟಿಂಗಲ್ಲಿ. ಓಕೆ, ಕೀ ಹಾಕಿದ್ದಾರೆ. ತೋರಿಸಿ ನಮ್ಮ ವೀಕ್ಷಕರು ಒಳಗಡೆ. ವೀಕ್ಷಕರೇ, ಈ ನಿಸರ್ಗದ ಮಧ್ಯೆ ಇರೋದ್ರಿಂದ ಇದೊಂಥರ ಸ್ಪೆಷಲ್ ಆಶ್ರಯ ಅಂತಲೇ ಹೇಳ್ಬೋದು. ಆಶ್ರಮ ಮತ್ತು ಆಶ್ರಯಕ್ಕೂ ಇರುವಂಥ ವ್ಯತ್ಯಾಸ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಬೆಳದಿಂಗಳ ಆಶ್ರಯ ಟ್ರಸ್ಟು ಇದು ಆಫೀಸ್ ಅನಿಸುತ್ತೆ, ಐ ಥಿಂಕ್ ಕಚೇರಿ ಇದೆ. ನೆಕ್ಸ್ಟ್ ಒಳಗಡೆ ಹೋಗೋಣ, ನೋಡೋಣ ಇಲ್ಲಿ ಯಾವ ರೀತಿ ಎಲ್ಲ ಜನಗಳಿರ್ತಾರೆ. ಇದು ವೃದ್ಧಾಶ್ರಮನೂ ಅಲ್ಲ, ಮತ್ತು ಯಾರು ಬೇಕಾದರೂ ಈ ಆಶ್ರಯಕ್ಕೆ ಬರ್ಬೋದು. ನೋಡೋಣ ಒಳಗಡೆ ಯಾವ ರೀತಿಯೆಲ್ಲ ಜನಗಳಿರ್ತಾರೆ. ಇವಾಗ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದಂಗೆ ಒಂದು ಪ್ರಕೃತಿಯ ಮಧ್ಯೆಯಲ್ಲಿರುವಂತಹ ಆಶ್ರಯ ಅಂತ ಹೇಳ್ಬೋದು. ಅಂದರೆ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಏನು ಕತ್ತಲಿನಿಂದ ಬೆಳಕಿನೆಡೆಗೆ ಈ ಪ್ರಕೃತಿ ಮಧ್ಯದಲ್ಲಿದೆ. ಸುಮಾರು ಬಂದು ಹೋದಂಥ ಜನಗಳು, ಅಂದರೆ ಅನಾರೋಗ್ಯದಿಂದ ಬಂದವರು ಆರೋಗ್ಯದಿಂದ ಹೊರಗಡೆ ಹೋಗಿದ್ದಾರೆ. ಹಾಗಾದ್ರೆ ನಮ್ಮ ಜೊತೆ ಇವತ್ತು ಬೆಳದಿಂಗಳ ಆಶ್ರಯ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ವಿಜಯ್ ಸೂರ್ಯ ಇರ್ತಾರೆ. ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವರು ನಮ್ಮ ಅವರ ಟಿವಿಗೆ ಬರ್ಮಾಡ್ಕೊಂಡು ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹಾಗೆ ಹೋಗ್ತಾ ಇದ್ವಿ, ಅದೊಂದು ಪ್ರಕೃತಿ ಮಧ್ಯದಲ್ಲಿರುವಂತಹ ಆಶ್ರಯ ನೋಡಿದ್ವಿ. ಯಾಕೆ ಇಂಟರ್ವ್ಯೂ ಮಾಡ್ಬೇಕು ಅನಿಸ್ತು, ಸೊ ಬಂದಿದ್ದೀವಿ. ಸಂತೋಷ. ಪ್ರತಿಯೊಂದು ನಿಮ್ಮ ಈ ಆಶ್ರಯದಲ್ಲಿ ಏನೆಲ್ಲ ಇರುತ್ತೆ ಹೇಳ್ಕೊಡ್ತೀರಾ ಸರ್? ಖಂಡಿತ. ಹಾಂ ಸರ್. ಮೊದಲನೇದಾಗಿ ಪ್ರಕೃತಿ ಮಾತೆಗೆ ನಾವು ನಮಿಸ್ಬೇಕು. ಎಲ್ಲ ಕೋಟ್ಯಾಂತ ಜೀವರಾಶಿಗಳು ಆರೋಗ್ಯವಾಗಿ ಬದುಕಲಿಕ್ಕೆ ಮುಖ್ಯ ಕಾರಣ ಪ್ರಕೃತಿ. ಸೊ ಇವತ್ತು ನಾವು ಇದನ್ನ ಬೆಂಗಳೂರು ಸಿಟಿಯಲ್ಲಿ ಆಗಿರ್ಬೋದು, ಯಾವುದೇ ಸಿಟಿಯಲ್ಲಿ ಆಗಿರ್ಬೋದು, ಆ ಪ್ರಕೃತಿನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ನಮ್ಮನ್ನ ನಂಬಿ ಬರ್ತಕ್ಕಂಥ ಏನು ದೇವ್ರ ಮಕ್ಳಿದ್ದಾರೆ, ನಾನು ದೇವ್ರ ಮಕ್ಳಂತ ಉಪಯೋಗಿಸ್ತೀನಿ, ಅನಾಥರ ಅಂತ ಉಪಯೋಗಿಸೋದಿಲ್ಲ. ಯಾಕಂತಂದ್ರೆ ಯಾರು ಇಲ್ದವ್ರಿಗೆ ದೇವರೇ ತಾಯಿ ತಂದೆ ಆಗಿರೋದ್ರಿಂದ, ಇವಾಗ ಬೀದಿಲಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ನನಗೂ ಅಪ್ಪ ಅಮ್ಮ ಇಲ್ಲ ಅಂದಾಗ ನಾನು ದೇವ್ರ ಮಗನೇ ಹೋಗ್ತೀನಿ. ಸೊ ಹಾಗಾಗಿ ಅದು ದೇವ್ರ ಮಕ್ಕಳು ಅಂತ ನಾನು ಒಂದು ಪದನ ಬಳಸ್ತೇನೆ. ಆ ನಮ್ಮ ದೇವರ ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ ಅವರ ಒಂದು ಸ್ವಚ್ಛಂದವಾದ ಒಂದು ಆರೋಗ್ಯ ಮತ್ತು ಅವರ ಒಂದು ಮೈಂಡ್ ಸೆಟ್ ಏನಿದೆ ಅದನ್ನು ಆದಷ್ಟು ರಿಲೀಫ್ ಆಗಿರುವಂಥ ಒಂದು ಉದ್ದೇಶದಲ್ಲಿ ಇಂಥ ಒಂದು ಪ್ರಕೃತಿಯಲ್ಲಿ ನಾನು
ನಾನು ತುಂಬ ಸಿಟಿಯಿಂದ 55-60 ಕಿಲೋಮೀಟರ್ ದೂರ ಆದ್ರೂ ಸಹ ನಾನು ಧೈರ್ಯ ಮಾಡಿ ಮಾಡಿದೆ. ಸೊ ಭಗವಂತ ಕೈ ಬಿಡಲಿಲ್ಲ. ಯಾಕಂದರೆ ಒಂದು ದೇವ್ರ ಮಗುನ ಸಾಕ್ಲಿಕ್ಕೆ ದೇವ್ರಗಳಿಂದನೇ ಸಾಧ್ಯ, ಮನುಷ್ಯನಿಂದ ಸಾಧ್ಯ ಇಲ್ಲ. ನಾನು ಭಗವಂತನ ಹತ್ರ ಕೇಳ್ಕೊಂಡಿದ್ದಂತೆ, ನಾನು ನೀವು ಮಾಡಿಕೊಟ್ಟಿರೋದು ನಿನ್ನ ಕೆಲಸ ಸ್ವಾಮಿ, ನಾನೊಂದು ಸಣ್ಣ ಈ ಒಂದು ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ, ಅದಕ್ಕೆ ನಿನ್ನ ಒಂದು ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಮ್ಮ ಧನ್ವಂತರಿ ಆಂಜನೇಯನ ತುಂಬ ಭಕ್ತ ನಾನು. ಹೌದು, ಯಾಕಂದರೆ ಅವ್ರಿಲ್ಲದೆ ನಾನು ಇಲ್ಲ, ಅವರ ಬೆನ್ನಿನಿಂದನೇ ಅವ್ರ ಕಾಲಡಿಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ನಾನು ಇವತ್ತು ಉಳಿದಿದ್ದೀನಿ, ಬೆಳೀತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅನ್ನೋ ಕಾರಣ ನೇರ ನಮ್ಮ ಆಂಜನೇಯ ಸ್ವಾಮಿನೇ. ಹಾಗಾಗಿ ಅವರ ಸಾಕ್ಷಿಯಾಗಿ ನಾನು ಒಂದು ನಿರ್ಧಾರ ತಗೊಂಡು ನಾನು ಇವತ್ತು ಬೆಳದಿಂಗಳ ಆಶ್ರಯ ಈ ಒಂದು ದಟ್ಟಾರಣ್ಯ ಅಂತಲೇ ಹೇಳ್ಬೋದು ಹೇಳ್ಬೇಕಾದ್ರೆ ಇಲ್ಲಿ. ಯಾಕಂದರೆ ಚಿರತೆ ಇದೆ, ಕರಡಿ ಇದೆ, ಹಲವಾರು ಸಣ್ಣ ಪುಟ್ಟ ಪ್ರಾಣಿಗಳು, ನವಿಲುಗಳು ತುಂಬ ಇದ್ದಾವೆ. ಸೊ ಈ ಒಂದು ಅರಣ್ಯದಲ್ಲಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣ ದೇವರೇ ಆಯಿತಾ ಇರ್ಬೋದು ಅನ್ನೋದು ಇಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಅದ್ರ ಮುಖಾಂತರ ನಾನು ಆಂಜನೇಯನ ಒಂದು ಸಾಕ್ಷಿಯಾಗಿ ಒಂದು ಕೆಲಸನ ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ತುಂಬ ತೃಪ್ತಿ ಇದೆ. ನಮ್ಮಲ್ಲಿ ವಿಶೇಷ ಏನಂತಂದರೆ ಅನಾಥರು, ವೃದ್ಧರು, ಅಬಲೆಯರು, ವಿಕಲಚೇತನರು, ಬುದ್ಧಿಮಾಂದ್ಯರು ಇಷ್ಟು ಜನಕ್ಕೂ ನಾನು ಆಶ್ರಯ ಕೊಡ್ತಾ ಇದ್ದೀನಿ. ಸೊ ನಾನು ಆಶ್ರಯ ಇಲ್ಲ, ಯಾಕಂದ್ರೆ ಆಶ್ರಮ ಮಾಡುವಂತಹ ದೊಡ್ಡವನು ನಾನಲ್ಲ. ಆಶ್ರಮ ಅಂತ ನಡೆಸಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿದಾವೆ, ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಒಬ್ಬ ಮನುಷ್ಯನಾಗಿ ನನ್ನಿಂದ ಏನು ಸಾಧ್ಯನೋ ನನ್ನ ಶಕ್ತಿ ಅನುಸಾರ ಏನು ಮಾಡೋದು ಅಷ್ಟು ಮಾತ್ರ ಮಾಡ್ಬೋದು ಅಂತ ನಾನು ಬೆಳದಿಂಗಳ ಆಶ್ರಯ ಅಂತ ಇದ್ದೀನಿ. ಇದರಲ್ಲಿ ಒಂದು ಪಾಯಿಂಟ್ ಇದೆ. ಆಶ್ರಮ ಅಂದಾಗ ಆವಾಗಿನ ಕಾಲದಲ್ಲೇ ದೈವಿಕ ಮನೋಭಾವ ಬರ್ತಿತ್ತು. ಇವತ್ತು ಆಶ್ರಮ ಅಂತಂದರೆ ಹೆದರಿಕೆ ಸ್ಟಾರ್ಟ್ ಆಗ್ತಿತ್ತು ಕೆಲವ್ರಿಗೆ. ಸೊ ಈ ದೇವ್ರ ಮಕ್ಕಳುಗಳು ಏನಿದ್ದಾರೆ ಅವ್ರಗಳಿಗೆ, ಸೊ ಅವರು ಹೆಂಗೆಂಗೋ ಬದುಕಿರ್ತಾರೆ ಸರ್. ರೋಡಲ್ಲಿ ಇರೋರು ಎಲ್ಲೇ ಇರ್ಬೋದು, ಜನಗಳು ಕಷ್ಟದಲ್ಲಿ ಎಲ್ಲೇ ಸಿಗಾಕೊಂಡಿರ್ಬೋದು. ಫಸ್ಟ್ ಹೆಂಗೆಂಗೋ ಬದುಕಿರ್ತಾರೆ, ಒಂದು ಟೈಮಲ್ಲಿ ಚೆನ್ನಾಗಿ ದುಡಿಮೆಯಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ. ಬಟ್ ಆದರೆ ಕೊನೆಗೆ ನಾನು ಬಂದು ಆಶ್ರಮಕ್ಕೆ ಸೇರ್ಕೊಂಬಿಟ್ನಲ್ಲ ಅನ್ನೋ ಒಂದು ಕುಗ್ಗಿತ ಮನಸ್ಥಿತಿ ಏನಿದೆ ಅವ್ರನ್ನ ಇನ್ನಷ್ಟು ಮಾನಸಿಕವಾಗಿ ಅವ್ರನ್ನ ತಿಂದುಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತೇಳಿ ನಾನು ಆಶ್ರಯ ಅಂತ ಹೆಸರಿಟ್ಟೆ. ಆಶ್ರಯ ಅಂತ ಇಟ್ಟಾಗ ಆಶ್ರಯ ಇಲ್ಲದೆ ಇರೋರಿಗೆ ಒಂದು ಆಶ್ರಯ ಆಯ್ತಾ. ಈಗ ನನ್ನ ತಾಯಿ ತಂದೆಗೂ ನಾನು ಕೊಡ್ತಾ ಇರೋದು ಆಶ್ರಯ, ನನ್ನ ಮಕ್ಕಳಿಗೂ ಹೆಂಡತಿಗೂ ಆಶ್ರಯ ಕೊಡ್ತಾರೆ, ನನಗೂ ಒಂದು ಆಶ್ರಯ ಬೇಕು ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ನಾನು ಬಂದಂಥವ್ರು ನನ್ನ ಕುಟುಂಬಸ್ಥರಾಗಿ ಇರಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಆಶ್ರಯ ಅಂತ ಹೆಸರಿಟ್ಟಿದ್ದೀನಿ. ಆಶ್ರಯವಾಗೇ ಒಂದು ಮನೆಯಾಗಿ ಕನ್ವರ್ಟ್ ಆಗಿ ಇವತ್ತೊಂದು ದಿವಸ ಸ್ವಚ್ಛಂದವಾಗಿ ನೀವು ನೋಡಿದ್ರೆ ಅನಿಸುತ್ತೆ, ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿ ಇಲ್ಲಿ ಕಟ್ಟಾಕೋದು, ಕೂಡಾಕೋದು, ಆ ರೀತಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ದಂಗೆ ಮನೆ ಥರನೇ, ಮನೆಯ ವಾತಾವರಣ ಥರನೇ ಇಲ್ಲೊಂದು ನಿರ್ಮಾಣ ಮಾಡಿದ್ದೀವಿ ಇವತ್ತೊಂದು ದಿವಸ. ಸೂಪರ್ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಪ್ರಾರಂಭ ಮಾಡ್ತಾ ಇದೀವಿ ಈ ದೇವರಿಂದ, ಅಂದ್ರೆ ಆಂಜನೇಯ ಸ್ವಾಮಿ ಮೂರ್ತಿಯಿಂದ ನಾವು ಇಲ್ಲಿಂದ ಧನ್ವಂತರಿ ಆಂಜನೇಯ ಸ್ವಾಮಿ ಅಂತೇಳಿ ಇಲ್ಲಿ ಬಂದಂಥವ್ರಿಗೆ, ಬರುವಂಥವ್ರಿಗೆ, ಇರುವಂಥವ್ರಿಗೆ ಎಲ್ಲರಿಗೂ ಸಹ ಸಂಪೂರ್ಣ ಆರೋಗ್ಯ ಐಶ್ವರ್ಯನ ಕೊಡಬೇಕು ಅಂತೇಳಿ ಧನ್ವಂತರಿ ಆಂಜನೇಯನ ನಾವು ಸ್ಥಾಪನೆ ಮಾಡಿದ್ದೇವೆ. ಓಕೆ, ಸೂಪರ್ ಸರ್. ಸರ್, ಈಗ ನಿಮ್ಮ ಆಶ್ರಯದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀರಾ? ಹೋಗೋಣ ಸರ್ ಒಳಗಡೆ. ಖಂಡಿತ ಸರ್, ಖಂಡಿತ ಸರ್. ನೋಡ್ತಾ ಇದೀವಿ ಸಂಡೇ ಇರೋ ಕಾರಣ ಅವರ ಪೇರೆಂಟ್ಸ್ ನೋಡಕ್ ಬಂದಿದ್ದಾರೆ. ಕಾರ್ಗಳು ಜಾಸ್ತಿ ಇದೆ. ಹೌದು, ಪೇರೆಂಟ್ಸ್ ಅಲ್ಲ, ಆಕ್ಚುಲಿ ದಾನಿಗಳು ಅಂತ ಹೇಳ್ಬೋದು. ದಾನಿಗಳು ಇವಾಗ ನೋಡಿ ಒಂದು ಆರ್ಕೆಸ್ಟ್ರಾ ಮಾಡ್ತಾ ಇದಾರೆ, ಬಂದು ಆರ್ಕೆಸ್ಟ್ರಾ ಮಾಡ್ತಾ ಇದಾರೆ. ಸೊ ಇಲ್ಲಿರುವಂತ ದೇವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಮನೋರಂಜನೆ ಕೊಡಬೇಕು, ಅವ್ರನ್ನ ಕುಣಿಸ್ಬೇಕು, ನಲಿಸ್ಬೇಕು ಅಂತೇಳಿ ಆಗಾಗ 15 ದಿವಸಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ರೀತಿ ಒಂದು 2-3 ಟೀಮ್ ಇದೆ ನನಗೆ ಪರಿಚಯ ಇರುವಂಥ ಸ್ನೇಹಿತರ ಟೀಮು. ಅವ್ರು ಆರ್ಕೆಸ್ಟ್ರಾ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಉಚಿತವಾಗಿ ಬಂದು ಅವ್ರನ್ನ ಕುಣಿಸಿ ನಲಿಸಿ ಆಹಾರ ಸಮೇತ ಸರ್, ಅದು ಒಂದು ಟೈಮ್ ಊಟ ಸಮೇತ ಪಾಪ ಅವರು ನೋಡಿ ಇಷ್ಟು ದೂರ ಬರೋದಲ್ದಿರ ಊಟನೂ ತಂದು ಇಲ್ಲಿರೋ ದೇವ್ರ ಮಕ್ಕಳಿಗೆ ನಮ್ಮಲ್ಲಿ 25-30 ಜನ ಇದ್ದಾರೆ, ಅವ್ರಿಗೆ ಊಟ ವ್ಯವಸ್ಥೆ ಮಾಡಿ ಬಂದು ಆಡಿ ನಲಿಸಿ ಕುಣಿಸಿ ಆಡಿಸಿ ಅವ್ರನ್ನ ಸಂತೋಷಪಡಿಸಿ ಸಂಜೆ ಅವರು ಒಂದು 6-7 ಗಂಟೆಗೆ ಬೀಳ್ಕೊಡ್ತಾರೆ ಇಲ್ಲಿಂದ. ಓಕೆ, ನೋಡೋಣ ವೀಕ್ಷಕರೇ, ಆರ್ಕೆಸ್ಟ್ರಾ ಬೇರೆ ಇದೆ ಅಂತಂದ್ರೆ ಇಲ್ಲಿರೋರಿಗೆ ಇವ್ರು ಆಕ್ಚುಲಿ ಹೇಳ್ದಂಗೆ ಆಗ್ಲಿ ಯಾರು ರುದ್ರಿರಲ್ಲ, ಮತ್ತೆ ಬುದ್ಧಿಮಾಂದ್ಯರಿರಲ್ಲ, ಪ್ರತಿಯೊಬ್ಬರು ಯಾರು ಆಶ್ರಯ ಇರಲ್ವೋ ಅವ್ರು ಬಂದು ಇಲ್ಲಿ ಇರ್ಬೋದು. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ತೀವಿ. ಸರ್, ಹೋಗೋಣ ಸರ್, ಈಗ ಒಳಗಡೆ ಹೋಗೋಣ. ಯಾವ ರೀತಿ ತೋರಿಸ್ತೀರಾ ರೂಮ್ಗಳು? ಖಂಡಿತ. ಏನಜ್ಜಿ, ಊಟ ಮಾಡ್ತಾ ಇದ್ದೀರಾ? ಹಾ. ಸರ್, ಈ ಅಜ್ಜಿ ಇಲ್ಲಿಗೆ ಬಂದು ಅಂದ್ರೆ ಆಶ್ರಯಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಂತ? ಸರ್, ಹೆಚ್ಚು ಕಡಿಮೆ 3 ವರ್ಷ ಆಗ್ತದೆ ಆಶ್ರಮಕ್ಕೆ ಬಂದು. 3 ವರ್ಷ ಆಗ್ತದೆ ಆಶ್ರಮಕ್ಕೆ ಬಂದು. ಸೊ ನಮ್ಮ ಹೆಂಗ್ ಲೇಡಿ ಅಂತಾನೆ ಹೇಳ್ಬೋದು. ಬಂದಾಗ ತುಂಬಾ ವೀಕ್ ಇದ್ರು ಅವರು ದೇವಸ್ಥಾನದಲ್ಲಿ, ಇವ್ರ ಮಗ ಕೂತಿದ್ದು ಇದ್ದಾಗ. ಸೊ ನಾವು ಅವ್ರನ್ನ ರಿಸ್ಕ್ಯೂ ಮಾಡಿ ಬಂದಿದ್ದು, ಸ್ಟೇಷನ್ ಇನ್ಫಾರ್ಮ್ ಮಾಡಿ ರಿಸ್ಕ್ಯೂ ಮಾಡಿ ಬಂದು. ಸೊ ಇವತ್ತು ಚೆನ್ನಾಗಿ ಆರೋಗ್ಯವಾಗಿ, ನಿಜವಾಗ್ಲೂ ಹೇಳ್ಬೇಕಾದ್ರೆ ಆಶ್ರಯಕ್ಕೆ ಯಾವ್ದೇ ರೀತಿ ತೊಂದರೆ ಕೊಡ್ದಂಗೆ ಇಷ್ಟು ವಯಸ್ಸಾದ್ರೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದಾರೆ.
ಓಕೆ ಸರ್, ತುಂಬ ಖುಷಿ ಅನ್ಸುತ್ತೆ ಅಂದ್ರೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿದ್ದೀರಾ. ನಿಮ್ಮ ತಾಯಿ ಜೊತೆ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇವ್ರ ಜೊತೆ ಒಂಥರ ಡಾರ್ಲಿಂಗ್ ಅಂತೀರಾ, ಒಂಥರ ಚೆನ್ನಾಗಿ ಮಾತಾಡ್ತೀರಾ. ಯಾಕಂದ್ರೆ ನಮ್ಮನ್ನ ನಂಬಿ ಬಂದ್ಮೇಲೆ ನಮ್ಮ ಮನೆ ಮಕ್ಕಳು ಅವ್ರ ಏಜ್ ಎಷ್ಟೇ ಇರ್ಬೋದು, ಸೊ ನಾವು ಪೋಷಣೆ ಮಾಡ್ತಾ ಇದ್ದೀವಿ ನಮ್ಮ ಮನೆ ಮಕ್ಕಳ ತರ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಏಜ್ ಆದ್ಮೇಲೆ ಇವರು ನಾವು ಚಿಕ್ಕವರಿದಾಗ ಯಾವ ರೀತಿ ಮಕ್ಕಳ ತರ ನೋಡ್ಕೊಂಡಿರ್ತಾರೆ, ವಯಸ್ಸಾದ್ಮೇಲೆ ದೊಡ್ಡವರು ನಮ್ಮ ಮಕ್ಕಳ ತರ ನೋಡ್ಕೊಳ್ಬೇಕಾದ್ರು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಮಕ್ಕಳನ್ನ ಡಾರ್ಲಿಂಗ್ ಅಂತ ಮಾತ್ರ ತಪ್ಪಿಲ್ಲ ಅನ್ಸುತ್ತೆ. ಓಕೆ ಸರ್, ಎಲ್ಲಿಂದ ಬಂದಿರೋದು ಅವ್ರ ಭಾಷೆ ಬೇರೆ ಮಾತಾಡ್ತಾರೆ? ಕುಮಾರಸ್ವಾಮಿ ಲೆವೆಟ್ ಆಕ್ಚುಲಿ ಇರುವಂತದ್ದು. ಈಗ ಅವರು ಸೊಸೆ ಮೊಮ್ಮಕ್ಕಳು ಯಾರು ಇಲ್ಲ, ಮಗ ಇವರಿಬ್ಬರೇ ಇರುವಂತದ್ದು. ಮಗನ್ಗೆ ವಯಸ್ಸಾಗಿದೆ, ತೋರಿಸ್ತೀನಿ ನಾನು ನಿಮ್ಗೆ. ಅವರು ಇಲ್ಲೇ ಇದಾರ? ಇಲ್ಲೇ ಇದ್ದಾರೆ. ಅವ್ರಿಗೂ ಸರಿಯಾಗಿ ಕಣ್ ಕಾಣಿಸ್ತಿಲ್ಲ, ಮತ್ತೆ ಅವರು ತುಂಬಾ ವೀಕ್ ಇದ್ದಾರೆ. ಸೊ ಇಬ್ರು ನಾವು ಲಾಲನೆ ಪೋಷಣೆ ಮಾಡ್ತಾ ಇದೀವಿ ಇವತ್ತೊಂದು ದಿವಸದಲ್ಲಿ. ಸೊ ಅವ್ರ ಅಭಿಪ್ರಾಯ ಅವ್ರ ಬಾಯಲ್ಲೇ ಕೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಬಂದ ಮೇಲೆ ಊಟ ತಿಂಡಿ ವಿಚಾರ ಆಗಿರ್ಬೋದು, ಅವ್ರ ನೆಮ್ಮದಿ ಆಗಿರ್ಬೋದು, ಅವ್ರಿಗೆ ನೋಡಿ ಒಂದು ಕೊಠಡಿ ಅಟ್ಯಾಚ್ ಬಾತ್ರೂಮ್ ಇರುವಂತ ಒಂದು ರೂಮು, ಇದರಲ್ಲಿ 3 ರಿಂದ 4 ಜನ ನಾವು ಅಕಾಮಿಡೇಷನ್ ಕೊಡ್ತೀವಿ. ಯಾಕಂದ್ರೆ ಮಿಂಗಲಿಟಿ ಇದ್ದಾಗ ಕಾಯಿಲೆಗಳು ಬರುವಂತ ಜಾಸ್ತಿ ಆಗ್ತದೆ. ಅವ್ರ ಆರೋಗ್ಯ ದೃಷ್ಟಿಯಲ್ಲಿ ನಾವು ಇಂಡಿವಿಜುವಲ್ ರೂಮ್ಸ್ ತರ ಮಾಡಿದೀವಿ. ಒಂದು ರೂಮ್ 4 ಜನ, ಆ ಟಾಯ್ಲೆಟ್ ಅವ್ರಿಗೆ ಮಾತ್ರ ಯೂಸ್ ಆಗುವಂತದ್ದು. ಸೊ ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ನೋಡಿ. ಇವ್ರು ಬರಕ್ಕೆ ಅಲ್ಲಿ ಡೈನಿಂಗ್ ಹಾಲ್ ವರ್ಗೂ ಬರಕ್ಕೆ ಶಕ್ತಿ ಇಲ್ಲ. ನೀವು ನೋಡ್ರಿ ಡೈನಿಂಗ್ ಹಾಲ್ ನ. ಸೊ ಇವತ್ತು ಇಲ್ಲಿಗೆ ಅವ್ರಿಗೆ ಏನ್ ಬೇಕೋ ನಾವು ಪ್ರೊವೈಡ್ ಮಾಡ್ತೀವಿ. ಅವ್ರು ಕೂತು ಊಟ ಮಾಡ್ತಾರೆ. ನಿಮ್ಗೆ ಅವ್ರಿಗೆ ಯಾವ ರೀತಿ ಬೇಕೋ ನಾವು ಆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಬೇಸಿಕ್ ಮೆಡಿಸಿನ್ಸ್ ನಾವ್ ಇಲ್ಲಿ ಕೊಡ್ತೇವೆ. ಅದಕ್ಕೆ ಮೇಲೆ ಮೀರಿದಾದ್ರೆ ನಾವು ನಮ್ಮ ಒಂದು ಕಾರಲ್ಲೇನೆ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ನಾವು ಟ್ರೀಟ್ ಮಾಡಿಸ್ಬೇಕಾಗುತ್ತೆ. ಓಕೆ ಸರ್, ಈಗ ಇವ್ರ ಮಗ ಇಲ್ಲೇ ಇರೋದ್ರಿಂದ ಸೊ ಇವ್ರನ್ನ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಸೇರ್ಸೋದು, ಅವ್ರ ಸಂಬಂಧಿಕರಿಗೆ ಸೇರ್ಸಕ್ ಆಗಿಲ್ಲ ಅಂತ ಹೇಳ್ತಿದ್ರೆ ಹೇಗೆ ಅಂತ? ಅವ್ರ ಸಂಬಂಧ ಇಲ್ಲ ಆಕ್ಚುಲ್ ಆಗಿ. ಇದ್ದಿದ್ದವರು ಮಗ ಸೊಸೆ ಇಬ್ರು ಮೊಮ್ಮಕ್ಳಿದ್ರು, 3 ಜನ ಮೊಮ್ಮಕ್ಳಿದ್ರು, ಇವ್ರು ಅಜ್ಜಿ ಒಬ್ರಿದ್ರು. ಸೊ ಅವ್ರ ಮೊಮ್ಮಕ್ಳು ಕುಡ್ತದಲ್ಲಿ ಬಿದ್ದಿದ್ದಾರೆ, ಬೇರೆ ಕೆಲಸ ಮಾಡ್ತಾರೆ, ಕುಡಿತಾರೆ. ಅವ್ರ ಜೀವನ ಅವ್ರು ಮಾಡಕ್ ಆಗ್ತಾ ಇಲ್ಲ. ಇವ್ರ ಮಗ ಚಪ್ಪಿ ಕಲ್ಲು ಕೆಲಸ ಮಾಡುವಂತದ್ದು. ಅವ್ರಿಗೂ ಚಪ್ಪಿ ಕಲ್ಲು ಪಿಸ್ರೆಲ್ಲ ಬಿದ್ದು ಕಣ್ಣು ಸರಿಯಾಗಿ ಕಾಣಿಸಲ್ಲ, ಫುಲ್ ವೀಕ್ ಆಗಿದ್ದಾರೆ. ಸೊ ಅವ್ರನ್ನ ತೋರಿಸಬಹುದು ನೆಕ್ಸ್ಟ್ ನೀವು ನೆಕ್ಸ್ಟ್ ಕಟ್ ಅಲ್ಲಿ. ಸೊ ಆಮೇಲೆ ಅವರು ಬೇಡ್ಕೊಂತಿದ್ರು. ನಾನು ನನ್ನ ಸ್ನೇಹಿತರು ಶ್ರೀಕಾಂತ್ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವರು ಅವ್ರ ಮಗ ಎಲ್ಲಾನು ಕರ್ಕೊಂಡೋಗಿ ಅವ್ರ ತಾಯಿನ ಬಿಟ್ಬಿಟ್ಟು ನಾನು ಎಲ್ಲಾನು ಹೊರಟೋಗ್ತೀನಿ ಅನ್ನೋ ತರ ಒಂದು ಸಿಚುವೇಶನ್ ಇತ್ತು. ಆ ಟೈಮ್ ಕರೆಕ್ಟ್ ಆಗಿ ನೋಡಿ, ಅದೃಷ್ಟ ಅನ್ನೋದು ಅದೇ ಅನ್ನೋದು ಸಮಯ ನಮಗೆ ಕಾಣಿಸ್ತಾ ಹೋಗ್ತೊಂದ್ ದಿವಸ ಹೋಗಿ ಕೂತು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದಾಗ ಅವ್ರ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಾಯ್ತು. ಸೊ ಆಮೇಲೆ ಅವ್ರನ್ನ ನಾವು ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡ್ಬಂದು ನಾವು ಅವತ್ತಿಂದ 3 ವರ್ಷದಿಂದನೂ ಸಹ ನಾವು ನೋಡ್ಕೊಂತೇವೆ. 3.5 ವರ್ಷ ಆಯ್ತು ಹೆಚ್ಚು ಕಡಿಮೆ ಅನ್ಸುತ್ತೆ. ಇವಾಗ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಆರೋಗ್ಯವಾಗಿದ್ದಾರೆ. ಅವ್ರ ಸೊಸೆಯವರಿಲ್ಲ, ಮತ್ತೆ ಅವ್ರ ಮೊಮ್ಮಕ್ಕಳು ನಾನು ಹೇಳಿದ್ನಲ್ಲ ಆ ರೀತಿ ಕುರ್ತಕ್ ಬಿದ್ದು ಅವರು ಇದಾಗಿದ್ದಾರೆ. ಸೊ ಮಗ ತಾಯಿ ನಮ್ ಜೊತೆಲಿ ಇವತ್ತೊಂದು ದಿವಸ ಇದ್ದಾರೆ. ಸರ್, ಈಗ ಬೆಂಗಳೂರಲ್ಲಿ ಸುಮಾರು ಆಶ್ರಮಗಳಿದಾವೆ, ನೀವು ಆಶ್ರಯ ನಡೆಸ್ತಾ ಇದ್ದೀರಾ ಅಂದ್ರೆ ಬೆಳದಿಂಗಳ ಆಶ್ರಯ ನಡೆಸ್ತಾ ಇದ್ದೀರಾ? ಆಶ್ರಯಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ, ಆಶ್ರಮ ಅಂತಂದಾಗ ಸಾಮೂಹಿಕವಾಗಿ ಎಲ್ಲಾರನ್ನು ಒಟ್ಟುಗೂಡಿಸಿ ಇಡುವಂತ ಒಂದು ಜಾಗ ತರ ಆಗತ್ತೆ. ಸೊ ಆಶ್ರಮ ನಡೆಸುವಷ್ಟು ದೊಡ್ಡ ಸ್ಥಾನದಲ್ಲಿ ನಾನು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಋಷಿ ಮುನಿಗಳು ಆಶ್ರಮಗಳು ನಡೆಸ್ತಿದ್ರು, ಅವ್ರದೇ ಆದ ಒಂದು ರೀತಿ ನೀತಿಯಲ್ಲಿ ಅದನ್ನ ಸಾಕೊಂಡು ಸಲುಕೊಂಡು ಹೋಗ್ತಾ ಇದ್ರು. ಸೊ ಆಶ್ರಮ ನಡೆಸೋ ಯೋಗ್ಯತೆ ನನಗೆ ಇಲ್ಲ ಅಂತ ನನ್ನ ಅನಿಸಿಕೆ ಮೊದಲನಾಗಿ. ಎರಡನೇದಾಗಿ ನನಗಿರುವಂತ ಒಂದು ವಿಚಾರ, ಒಂದು ಆಶ್ರಯ. ನನ್ನ ಶಕ್ತಿ ಅನುಸಾರ ಭಗವಂತ ನನಗೆ ಏನ್ ಶಕ್ತಿ ಕೊಡ್ತಾನೆ, ಒಂದು ಆಶ್ರಯ ಕೊಡೋಣ. ಆಶ್ರಯ ಅಂದಾಗ ನನ್ನ ತಾಯಿಗೂ ಆಶ್ರಯ ಕೊಡಬೇಕು, ತಂದೆಗೂ ಆಶ್ರಯ ಕೊಡಬೇಕು, ಮಕ್ಕಳಿಗೂ ಆಶ್ರಯ ಕೊಡಬೇಕು, ಹೆಂಡತಿಗೂ ಆಶ್ರಯ ಕೊಡಬೇಕು. ಈ ರೀತಿಲಿ ನಮ್ಮ ಕುಟುಂಬಸ್ಥರಾಗಿ ಇವರು ನಮ್ಮಲ್ಲೊಬ್ರು ಅಜ್ಜಿನೋ, ತಾತನೋ, ಅಕ್ಕನೋ, ತಂಗಿನೋ, ಅಣ್ಣನೋ, ತಮ್ಮನೋ, ಈ ರೀತಿಯಲ್ಲಿ ಒಂದು ಆಶ್ರಯ ಕೊಟ್ಟು ಒಂದು ಕುಟುಂಬವಾಗಿರೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆಶ್ರಯ ಅಂತ ಹೆಸರಿಟ್ಟಿದ್ದೇವೆ. ಸೊ ಒಂದು ಹೊಂದಾಣಿಕೆ ಇರಬೇಕು ಮುಖ್ಯವಾಗಿ. ಆಶ್ರಮ ಅಂದಾಗ ಆಶ್ರಮದಲ್ಲಿ ಇದೀವನ್ನೋ ಕಿಂಚಿತ್ ಭಾವನೆ ಅವ್ರಲ್ಲಿ ನಮ್ಮ ಮನಸ್ಸಲ್ಲಿ ಕೀಳು ಭಾವನೆ ಬರಬಾರ್ದು ಅವ್ರಿಗೆ. ಮತ್ತೆ ಅವರು ಎಷ್ಟೋ ಕಷ್ಟಗಳಲ್ಲಿ ಬೆಳೆದಿರ್ತಾರೆ, ಮತ್ತೆ ಚೆನ್ನಾಗೂ ಇರ್ತಾರೆ. ಕೆಲವರು ತುಂಬಾ ಚೆನ್ನಾಗಿ ಬದುಕಿರುವಂತವ್ರು ಇರ್ತಾರೆ. ಅವ್ರಿಗೆ ಕೊನೆಗೆ ನಾವ್ ಇಂತ ಆಶ್ರಮಕ್ಕೆ ಬಂದ್ಬಿಟ್ವಲ್ಲಪ್ಪ ಅನ್ನೋ ಒಂದು ಫೀಲ್ ಬರಬಾರ್ದು. ಅವ್ರು ಆಶ್ರಮಕ್ಕೆ ಬಂದ್ವಲ್ಲ ಅನ್ನೋ ಫೀಲ್ ಬರಬಾರ್ದು. ಹಾಗಾಗಿ ಆಶ್ರಯ ಅನ್ನೋ ಒಂದು ಹೆಸರಿಟ್ಕೊಂಡು ನೋಡಿ ಮನೆ ಮಾತಾಡೋದ ನೀವು ನೋಡ್ತಾ ಇರಿ, ಯಾವ್ದು ಲಾಕ್ ಮಾಡುವಂತ ಸಿಸ್ಟಮ್ ನಮ್ಮಲ್ಲಿಲ್ಲ, ಬೆಲ್ ಹೊಡೆದು ಊಟ ಕರೆಯೋ ಸಿಸ್ಟಮ್ ಇಲ್ಲ. ಮನೆ ತರ ಆರಾಮಾಗಿ ಓಡಾಡ್ಕೊಂಡು ಫ್ರೀ ಆಗಿರ್ತಾರೆ. ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ನಾವು. ಓಕೆ, ಸೂಪರ್ ಸರ್, ಒಳ್ಳೇದಾಗಲಿ ಸರ್. ಹೀಗೆ ಅಂದರೆ ಈಗ ಕೆಲವೊಂದಿಷ್ಟು ಜನಗಳು ನಮಗೆ ಬೇಜಾರಾಗೋದು ಏನಂದರೆ, ತಾಯಿ ತಂದಿರ್ತಾರೆ, ಇವರು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಅಂಥವ್ರನ್ನ ತಂದು ಆಶ್ರಮಕ್ಕೆ ಹಾಕೋದಾಗಲಿ ಅಥವಾ ಆಶ್ರಯಕ್ಕೆ ಬಿಡೋದಾಗಲಿ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಂತ? ಸರ್, ಇದರಲ್ಲಿ 2 ವಿಧಾನ ಬರ್ತದೆ. ಸಾಫ್ಟ್ವೇರ್ ಕಂಪ್ನಿ ಇರ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಅವ್ರುಗಳು ಬಿಡೋದು ಬೇರೆ ತರ. ಇನ್ ಕೆಲವರು ತುಂಬಾ ಬಡತನದಲ್ಲಿ ಇರ್ತಾರೆ, ತನ್ನನ್ನ ತಾನೇ ಪೋಷಿಸ್ಕೊಳಕ್ ಆಗ್ತಿರಲ್ಲ, ಅವ್ರಿಗೂ ಆರೋಗ್ಯ ಸರಿ ಇರಲ್ಲ, ಅಂತವ್ರಿಗೆ ಹೇಳೋ ರೀತಿ ಬೇರೆ. ಯಾಕಂದ್ರೆ ಈ ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಕ್ಕೂ ಸದಾ ಸಿದ್ಧ. ಅವರಲ್ಲಿ ಯಾರ ಕುಟುಂಬಸ್ಥರು ಇದ್ರು ಇಲ್ದಿದ್ರು, ಅವ್ರ ನಿಜವಾದ ಕಂಡೀಷನ್ ಅವ್ರ ಕೈಲಿ ಆಗ್ತಿಲ್ಲ ನೋಡ್ಕೊಳಕ್ಕೆ ಅಂತಿದ್ದಾಗ, ಫ್ಯಾಕ್ಟ್ ಇತ್ತು ಅಂದಾಗ ಅವ್ರಿಗೆ ನಾವು ಈ ರೀತಿ ಸಹಾಯ ಮಾಡ್ಲಿಕ್ಕೆ ಮುಂದ್ ಬರ್ತೀವಿ. ಸೊ ಇದ್ದಂತವ್ರು ಏನ್ ಮಾಡ್ತಾರೆ, ಕೆಲವರು ಇಲ್ಲ ಅಂದ್ಬಿಟ್ಟು ಸುಳ್ಳು ಹೇಳಿ ಸೇರಿಸುವಂತವ್ರು. ಅವ್ರಿಗೆ ಹೇಳೋದು ಒಂದೇ ವಿಚಾರ, ತಾಯಿ ತಂದೆ ಮತ್ತೆಲ್ಲಿ ಯಾವತ್ತೂ ಸಿಗಲ್ಲ. ತಾಯಿ ತಂದೆ ನಿಮ್ಗೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಿಗ್ತದೆ, ತಾಯಿ ತಂದೆ ಬಿಟ್ಟು ತಾಯಿ ತಂದೆ ಮತ್ತೆ ಸಿಗಲ್ಲ. ದಯಮಾಡಿ ದುಡ್ಡಿನಿಂದ ಓಡೋದ್ ಬಿಟ್ಬಿಟ್ಟು ಪ್ರೀತಿಯಿಂದ ಓಡೋದು ಕಲಿರಿ. ಪ್ರೀತಿಯಿಂದ ಓಡಿದಾಗ ನಿಮ್ಮ ಭವಿಷ್ಯಕ್ಕೆ ಒಂದು ಭಗವಂತನ ಒಂದು ಬೆಲೆ, ನಿಮ್ಮ ಅಕೌಂಟ್, ಪುಣ್ಯದ ಅಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ವೀಕ್ಷಕರೇ, ನೋಡೋಣ, ಇನ್ನೂ ಅನೇಕರು ಜನರು ಇಲ್ಲಿದ್ದಾರೆ, ಆಶ್ರಯದಲ್ಲಿದ್ದಾರೆ. ನೋಡೋಣ, ಅವ್ರ ಜೊತೆನೂ ಮಾತಾಡ್ಸೋಣ.
ಅಂದರೆ ಒಂಥರ ಕೇಳಿದಾಗ ಅವ್ರಿಗೆ ಮಾತಾಡಿದಾಗ ತುಂಬ ಬೇಜಾರಾಗುತ್ತೆ ನಮಗೆ. ನೋಡೋಣ, ಇನ್ನೂ ಅನೇಕ ಜನರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮ್ಮ ಡಾರ್ಲಿಂಗ್ ಅಂತ ಆಗ್ಲೇ ಹೇಳಿದೆ, ನಮ್ಮ ಸರೋಜಮ್ಮ ಡಾರ್ಲಿಂಗು 89 ವರ್ಷ ವಯಸ್ಸಿದೆ ಅವರಿಗೆ. ಅವರ ಮಗ ಮುತ್ತಣ್ಣ ಅಂತೇಳಿ ಇವತ್ತು ನಮ್ಗೆ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಆಶ್ರಮದಲ್ಲಿ ಏನಾಗ್ಬೇಕು ಆಗು ಹೋಗ್ಗಳನ್ನ ನೋಡ್ಕೊಂಡು ನಮ್ಮ ಹತ್ರನೂ ಮಾತಾಡ್ಕೊಂಡು ಖುಷಿಯಾಗಿ ಅವ್ರ ತಾಯಿ ಸೇವೆ ಮಾಡ್ತಾರೆ ಈ ವಯಸ್ಸಲ್ಲಿ. ಇದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಆಗ್ಲೇ ಹೇಳ್ತೀನಿ ನಾನು ಅವ್ರ ವಿಚಾರದಲ್ಲಿ. ಒಂದು ಹೆಣ್ಣು ಮಗಳಾದಾಗ ನೋಡ್ಕೊಳೋದು, ಯಾಕಂದ್ರೆ ಅವ್ರಿಗೆ ಹಲವಾರು ಒಂದು ಜವಾಬ್ದಾರಿಗಳಿರ್ತವೆ, ಬೇರೆ ಮನೇಲಿ ಇರೋ ಕಾರಣ ಅವರು ಹಲವಾರು ಜವಾಬ್ದಾರಿಗಳಿರ್ತವೆ, ಅವ್ರ ಕೆಳಗೆ ತುಂಬಾ ರಿಸ್ಕ್ ಇದೆ. ಸೊ ಮಗನಾದಾಗ ಈ ರೀತಿ ಇರುತ್ತೆ ಜವಾಬ್ದಾರಿ. ಮಗನಾದಾಗ ಯಾರ ಹಂಗೂ ಇರೋದಿಲ್ಲ. ಅವ್ರಿಗೆ ಅವ್ರ ಹೆಂಡತಿನೇ ಕೇಳಿದ್ರು ಇಲ್ಲ ನನ್ನ ತಾಯಿ ಮುಖ್ಯ ಅಂತ ಹೇಳ್ಕೊಂಡ್ ಬರೋ ಅಷ್ಟು ಸಾಮರ್ಥ್ಯ ಗಂಡು ಮಕ್ಳಿಗೆ ಇರೋದ್ರಿಂದ ಇವತ್ತು ನೋಡಿ ಖುದ್ದಾಗಿ ನಿಂತು ಅವ್ರ ತಾಯಿನವರು ಪ್ರತಿಯೊಂದನ್ನು ಸಹ ಊಟ ತಂದ್ಕೊಡೋದ್ರಿಂದ ಹಿಡಿದು ಆ ತಾಯಿಗೆ ವಾಶ್ರೂಮ್ ಕರ್ಕೊಂಡು ಹೋಗೋದ್ರಿಂದ ಸ್ನಾನ ಮಾಡಿಸೋದು ಪ್ರತಿಯೊಂದನ್ನು ಮಾಡಿಸ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಮುತ್ತಣ್ಣನ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ ಈ ವಿಚಾರದಲ್ಲಿ. ನಾನು ನಿಜವಾಗ್ಲೂ ಓಕೆ, ಮುತ್ತಣ್ಣವ್ರೆ ಏನು ಹೇಳ್ತೀರಾ? ಅಂದ್ರೆ ನೀವು ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಸೊ ಈಗ ಹೇಗಿದ್ದೀರಾ ಅಂತ? 3 ವರ್ಷ ಹತ್ರ ಆಯ್ತು. 3 ವರ್ಷ ಹತ್ರ ಆಯ್ತು. ಇಲ್ಲಿ ಬಂದ್ಮೇಲೆ ಊರೆಲ್ಲ ನೋಡ್ಕೊಂಡು ಊಟ ಬಟ್ಟೆ ಗಿಟ್ಟೆ ಸಮಾಧಾನ. ಮಕ್ಕಳು ಇಲ್ವಾ ನಿಮಗೆ? ಮಕ್ಕಳು ಇಬ್ಬರು ಇದ್ದವರು ಕೂಲಿ ಕೆಲಸ ಮಾಡೋರು, ಅವರು ಸರಿ ಇಲ್ಲ. ನೋಡಕ್ ಬಂದಿಲ್ಲ ಒಂದ್ಸಲ ನಿಮಗೆ? 2 ಸತಿ ಬಂದಿದ್ರೆ ಆಮೇಲೆ ಬರಲಿಲ್ಲ. ಇಲ್ಲಿ ಇರೋದು, ನೀವು ಇರೋದು ಜಾಗ ಇರೋದು ಗೊತ್ತಿದೆ ಅವರಿಗೆ? ಗೊತ್ತಿದೆ, ಬರಲ್ಲ. ಓಕೆ, ನೋಡ್ಕೊಳ್ಳಿ. ನೀವು ತಾಯಿ ನೋಡ್ಕೊಂಡು ಆರಾಮಾಗಿದ್ದೀರಾ? ಇವರು ಸಮಾಧಾನ ಹೇಳ್ಕೊಂಡು ಓಕೆ. ಇಲ್ಲ, ನಾನು ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡಿ ಸ್ಟೇಷನ್ಗೆ ಕರೆಸಿ ಅವ್ರ ಮಕ್ಕಳನ್ನೆಲ್ಲ ನೋಡ್ದು. ಸೊ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸೊ ಇನ್ನೊಂದು, ಅವರು 1000 ದುಡಿದ್ರು ಡೈಲಿ 500 ರೂಪಾಯಿ ಕುಡಿದು ಬಿಡ್ತಾರೆ. ಇನ್ನು 500 ರೂಪಾಯಿ ಅವ್ರ ಹೆಂಡತಿ ಮಕ್ಳಿಗೂ ಬಾಡಿಗೆಗೂ ಸಾಕಾಗಲ್ಲ, ರೇಷನ್ಗೂ ಸಾಕಾಗಲ್ಲ. ಇಂಥ ಕಂಡೀಷನ್ ಇರ್ಬೇಕಾದ್ರೆ ತಾಯಿ ತಂದೆ ಹೆಂಗ್ ಸಾಕ್ತಾರೆ? ಹಂಗೂ ನಾವು ಸುಮಾರು ಬುದ್ಧಿ ಹೇಳ್ದು ಆದ್ರೂ ಒಂದ್ ತಿಂಗಳು 1.5 ತಿಂಗಳು ಜೊತೆಲಿ ಬಿಟ್ಟು ನೋಡೋಣ ಅಂತೇಳಿ 1.5 ತಿಂಗಳು ಜೊತೆಲಿ ಬಿಟ್ಟು ಮಗನ ಹತ್ರ ಬಿಟ್ಟು ಅವ್ರ ಮಗನ ಹತ್ರ ಬಿಟ್ಟು. ಹೌದು, ಅವ್ರ ಮಕ್ಕಳ ಮನೇಲೆ ಬಿಟ್ಟಿದ್ದು, ಗಂಡ್ ಮಕ್ಳ ಇರೋದು. ಸೊ ಬಿಟ್ಟಿದ್ದು, ಬಟ್ ತುಂಬಾನೇ ಅಧ್ವಾನ ಆಗ್ಬಿಟ್ರು. ಅವ್ರು ನೋಡಕ್ಕೂ ಹಂಗೆ ಇದಾರೆ ಬಿಡಿ. ಸೊ ನೈಟ್ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಏನೋ ಗೊತ್ತಿಲ್ಲ, ಬಟ್ ನೋಡೋದಕ್ಕೂ ಅದೇ ತರ ಇದ್ದಾರೆ. ಇವ್ರನ್ನ ಹಂಗೆ ಮಾಡಕ್ಬಿಟ್ರು, ನನ್ಗೆ ಹೊಟ್ಟೆ ಉರ್ದೋಗ್ಬಿಡ್ತು. ಇಮಿಡಿಯೇಟ್ ನಾನು ಫೋನ್ ಮಾಡಿ ಫಸ್ಟ್ ಕರ್ಕೊಂಡು ಬಂದ್ ಬಿಡ್ರಪ್ಪ ಅಂತೇಳಿ ಕರ್ಕೊಂಡ್ ಬಂದ್ಬಿಟ್ಟು ಮತ್ತೆ ಈ ರೀತಿ ರೆಡಿ ಆಗಿದ್ದಾರೆ. ಹಳೆ ಫೋಟೋಸ್ ಇದಾವೆ ಇವರು, ಅವೆಲ್ಲ ನೋಡ್ಬೋದು ತಾವು. ಹಳೆ ಫೋಟೋಸ್ ಅಲ್ಲಿ ಯಾವ ತರ ಇದಾರೆ, ಅವರ ಒಂದು ಸಿಚುವೇಶನ್, ಅವ್ರ ಮುಖದ ಚರಿ ಯಾವ ರೀತಿ ಇದೆ, ಇವತ್ತಿನ ದಿವಸ ಇವ್ರ ಮುಖದ ಚರಿ ಯಾವ ರೀತಿ ಇದೆ ನೋಡ್ಬೋದು. ಅಂದ್ರೆ ಇಲ್ಲಿ ಬಂದ್ಮೇಲೆ ಗುಣಮುಖರಾಗಿದ್ದಾರೆ, ಖಂಡಿತ ಗುಣಮುಖರಾಗಿದ್ದಾರೆ ಸರ್. ಅವ್ರನ್ನೇ ಕೇಳ್ಬೋದು ಅದನ್ನ, ನಾನು ಹೇಳೋದಕ್ಕಿಂತ ಅದು ಅವ್ರ ಮುಖದ ಅವ್ರ ಬಾಯಲ್ಲಿ ಕೇಳಿದ್ರೆ ತುಂಬಾ ಅನುಕೂಲ. ಸ್ವಂತ ಮನೆ ಇದ್ದಂಗೆ, ಸ್ವಂತ ಮನೆಯಲ್ಲಿ ಇದನ್ನ ಅಷ್ಟು ಚೆನ್ನಾಗಿ ನೋಡ್ತಾರೆ. ಇವರು ಒಂದು ಅಣ್ಣ ತಮ್ಮಂದು. ವೀಕ್ಷಕರೇ, ಅಂದರೆ ಈಗ ಸುಮಾರು ಜನ, ಅಂದರೆ ಈಗ ಜನಸಂಖ್ಯೆ ಹೆಚ್ಚಾಗ್ತಿರೋ ಕಾರಣ ತಂದೆ ತಾಯಿನ ದೂರ ಮಾಡ್ತಾರೆ. ಸೊ ದೇವ್ರನ್ನ ಇಂಥವ್ರನ್ನ ಕಳಿಸಿರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಯಾವುದೇ ಥರ ಕೆಲವೊಂದಿಷ್ಟು ಕೆಟ್ಟ ಭಾವನೆ ಇಟ್ಕೊಂಡು ಮಾಡ್ತಿಲ್ಲ. ಅವರ ಆ್ಯಕ್ಚುಲಿ ಸ್ವಂತ ಖರ್ಚಿನ ನಿಮ್ಮ ಗೆಳೆಯರ ಇದು ಅಂತ ಹೇಳಿದ್ರಲ್ಲ ಸರ್, ಇದರಲ್ಲಿ 90% ನಮ್ಗೆ ಹೊರಗಡೆಯಿಂದ ಬರೋದು ತುಂಬಾ ಕಷ್ಟ ಇದೆ. ಸೊ ಇನ್ನೊಂದು, ದಾನಿಗಳು ಕೊಡೋರು ರೆಡಿ ಇದ್ರು ಪಾಪ ಇಷ್ಟು ದೂರ ಬರ್ಲಿಕ್ಕೂ ಅವ್ರಿಗೂ ಸ್ವಲ್ಪ ಕಷ್ಟ. ಬೆಂಗಳೂರಿಂದ 50 ಕಿಲೋಮೀಟರ್ ಆಗುತ್ತೆ ನಮಗೆ ಈ ಕಾಡ್ ಒಳಗಡೆ. ಅವ್ರದ್ದು ಒಂದು ದಿನ ಫುಲ್ ಹೋಗ್ಬಿಡ್ತದೆ ಇಲ್ಲಿ ಬಂದ್ರೆ. ಸೊ ಹಾಗಾಗಿ ನಾವು ದಾನಿಗಳ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಸೊ ಕೊಡುವಂತ ದಾನಿಗಳು ಕೆಲವರು ಅವ್ರಾಗೆ ಪ್ರತಿ ಸರಿ ಸಾಧ್ಯವಾದಷ್ಟು ಅವ್ರ ಕೆಲ 1 ಮೂಟೆ ಅಕ್ಕಿನೋ 2 ಮೂಟೆ ಅಕ್ಕಿನೋ ಕೊಡ್ತಾರೆ, ಅವ್ರ ಕೈಲಿ ಆದಷ್ಟು ಮಾಡ್ತಾರೆ. ಬಟ್ ಈ ಮಿಕ್ಕಿದೇನಿದೆ 75% ನಮ್ಗೆ ದಾನಿಗಳ ಮುಖಾಂತರ ಅಂತ ಅಂದ್ರೂ ಒಂದು ಮಾತಲ್ಲಿ, ಯಾಕಂದ್ರೆ ನಾವು ಅತ್ಯಂತ ಕೀಳಾಗಿ ಹೇಳೋದು ಬೇಡ. ಸೊ ಇನ್ನು 25ರಿಂದ 30 ಭಾಗ ಖಂಡಿತವಾಗ್ಲೂ ನಾವು ನಮ್ಮ ಕೈಯಿಂದನೇ ಮಾಡ್ತಾ ಇರ್ತಕ್ಕಂಥ. ನಮ್ಗೆ 25-30 ಭಾಗನೇ ನಮ್ಗೆ ಏನಿಲ್ಲ ಅಂದ್ರೂ 1 ಲಕ್ಷ ಚಿಲ್ಲರೆ ಬರ್ತಾ ಇದೆ. 1 ಲಕ್ಷ ಚಿಲ್ಲರೆ ನಮ್ಮ ಬಾಡಿಗೆ, ಕರೆಂಟ್ ಬಿಲ್ಲು, ಅವ್ರ ಮೆಡಿಸಿನ್ಸ್, ಟ್ರಾನ್ಸ್ಪೋರ್ಟೇಷನ್, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಬರೋದಾಗಿರ್ಬೋದು. ಎಕ್ಸ್ಟ್ರಾ ಇವಾಗ ದಾನಿಗಳು ಕೊಟ್ರೆ 100% ಎಲ್ಲ ಐಟಮ್ಸ್ ಕೊಡೋಕ್ಕಾಗಲ್ಲ. ಅವ್ರ ಕೈಲಿ ಏನು ಸಾಧ್ಯನೋ ಅವ್ರಿಗೇನು ಇಷ್ಟ ಇರ್ತದೆ ಕೊಡ್ತಾರೆ. ಇನ್ನು ಉಳಿಕೆ ಐಟಮ್ಸ್ ಏದೋ ಅದನ್ನ ತರೋದಾಗಿರ್ಬೋದು. ಇವೆಲ್ಲ ನಾವು ನಮ್ಮ ಕೈಯಿಂದನೇ ನಮ್ಮ ಖರ್ಚಲ್ಲೇ ಮಾಡ್ತಾ ಇದ್ದೀವಿ. ಸರ್, ಈಗ ನೋಡುವಂಥ ವೀಕ್ಷಕರು ಕೆಲವೊಂದಿಷ್ಟು ಜನ ಬರ್ತ್ಡೇಗೆ ಪಾರ್ಟಿಗಳು ಮಾಡ್ತಿರ್ತಾರೆ. ಸೊ ಆಶ್ರಯಗಳಿಗೆ ಅಥವಾ ಆಶ್ರಮಗಳಿಗೆ ದಾನ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ನಿಮ್ಮ ನಂಬರ್ ಕೆಳಗಡೆ ಹಾಕಿರ್ತೀವಿ ಸರ್, ಅವರೆಲ್ಲ ಬರ್ಬೋದಾ ನಿಮ್ಮ ಆಶ್ರಮಕ್ಕೆ? ನಮ್ಮಲ್ಲಿ 50/100 ಹಾಲ್ ಇದೆ, ಆಡಿಟೋರಿಯಂ ಇದೆ. ತುಂಬಾ ಅದ್ದೂರಿಯಾಗಿ ಅವ್ರು ಅಲ್ಲಿ ಬಂದು ಬರ್ತ್ಡೇ ಮಾಡ್ಕೋಬಹುದು, ಎಂಗೇಜ್ಮೆಂಟ್ಸ್ ಮಾಡ್ಕೋಬಹುದು, ಅವ್ರ ಹಿರಿಯರ ಅವರ ಒಂದು ಪುಣ್ಯ ಸ್ಮರಣೆ ಮಾಡ್ಕೊಬಹುದು. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಬಂದು ಮಾಡ್ಕೋಬಹುದು. ಮತ್ತೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ, ಒಳ್ಳೆ ಪ್ರಕೃತಿ ತಾಣದಲ್ಲಿದೆ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ. ಇಲ್ಲಿ ಬಂದ್ರು ಅವ್ರಿಗೆ ಒಂದು ವೆಕೇಶನ್ ಬಂದಂಗ ಆಗುತ್ತೆ. ಸೊ ನಮ್ಗೆ ಎದುರುಗಡೆ ಬೆಟ್ಟ, ನೀವು ಆಮೇಲೆ ಒಂದು ಬೆಟ್ಟ ಇದೆ, ಒಂದು ಟ್ರೆಕ್ಕಿಂಗ್ ಮಾಡಿಸ್ಬೋದು. ಸೊ ಈ ಬ್ಯಾಕ್ ಸೈಡ್ ಹೋದ್ರೆ ಹೊಳೆ ಇದೆ, ತಿಪ್ಕೊಂಡಳ್ಳಿ ಡ್ಯಾಮ್ ಇದೆ. ಸೊ ಇದೆಲ್ಲ ಒಂದು ವೆಕೇಶನ್ ತರ ಬಂದು ನಮ್ಮ ಆಶ್ರಮನೂ ಅವ್ರು ವಿಸಿಟ್ ಮಾಡಿ ಅವ್ರ ಏನ್ ಸಾಧ್ಯನೋ ಅವರು ಇಲ್ಲೊಂದು ಸೇವೆನ ಕೊಟ್ಟು ಅಲ್ಲಿ ಬೇಕಾದ್ರೆ ಅವ್ರು ಟೂರಿಸ್ಟ್ ಪ್ಲೇಸ್ ತರ ಬಂದು ಹೋಗ್ಬೋದು ಸರ್. ತೊಂದರೆ ಇಲ್ಲ. ಓಕೆ ವೀಕ್ಷಕರೇ, ತುಂಬ ಜನ ಬರ್ಡೇ ಮಾಡ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ. ಸೊ ಒಂದ್ಸರಿ ಆಶ್ರಯಗೆ ವಿಸಿಟ್ ಮಾಡಿ ನೋಡ್ತಿರ್ಬೋದು ಎಲ್ಲ ಇಲ್ಲಿ. ಅಂದರೆ ಇವರು ಏನೋ ನೋವನ್ನು ಇಟ್ಕೊಂಡಿರ್ತಾರೆ, ನೀವು ಅವ್ರು ಬಂದ ಮೇಲೆ ಏನೋ ಮರಿಬೋದು.
ಮಕ್ಕಳು ಅಥವಾ ಮೊಮ್ಮಕ್ಕಳು ಅನ್ಕೊಂಡು ಮರಿಬೋದು ಏನು ಸರ್? ಅದು ಒಂದು ಅದ್ರ ಜೊತೆಗೆ ಅವ್ರು ಬಂದು ಒಂದು ದಿವಸದ ಊಟ ಕೊಡ್ತಾರಲ್ಲ ಸರ್, ಆ ತರ ಅಡಿಗೆ ನಾವು ದಿನನಿತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಲ್ಲ. ಬಟ್ ಅದು ನೀವು ಮಾಡುವಂತ ಬರ್ತ್ಡೇಗಳೇನಿದಾವೆ, ನೀವು ಹೊರಗಡೆ 1000 ಅಲ್ಲ 2000 5000 ಖರ್ಚು ಮಾಡ್ಬೋದು, ಇಲ್ಲ ಅಂತಲ್ಲ, ಅದು ನಿಮ್ಮ ಖುಷಿಗಿರ್ತದೆ. ಬಟ್ ಆದ್ರೆ ನಿಮ್ಮ ಪುಣ್ಯದ ಅಕೌಂಟ್ ಏನು, ನಿಮ್ಮ ಪುಣ್ಯದ ಅಕೌಂಟ್ ಅಂತ ಹೇಳ್ತಾರೆ, ನೀವು ಏನೋ ಒಂದು ಪುಣ್ಯದ ಕೆಲಸ ಮಾಡಿದೀವಿ ಅಂತ ಹೇಳ್ಬಿಟ್ಟು ಆ ಪುಣ್ಯದ ಅಕೌಂಟ್ ಬೇಕು ಅಂತಂದ್ರೆ ಇಂಥ ಒಂದು ಆಶ್ರಮಗಳಿಗೆ ವಿಸಿಟ್ ಮಾಡಬೇಕು. ಎಸ್ಪೆಷಲಿ ನಮ್ಮಂತ ಬಡ ಆಶ್ರಮಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕಾಡಿನ ಮಧ್ಯೆ ಇದ್ದೇವೆ. ಕಾಡಿನ ಮಧ್ಯೆ ಬರೋದಕ್ಕೆ ಕಾರಣ ಏನೋ, ಇವತ್ತು ನಾನು ಇಲ್ಲಿ ಏನ್ ಬಂಡವಾಳ ಹೂಡಿದೀನೋ ಅದನ್ನ ನಾನು ಸಿಟಿ ಒಳಗಡೆ ಇಟ್ಬಿಟ್ಟು ಒಂದಷ್ಟು ಜನ ಸಾಕೊಂಬೋದು, ದೊಡ್ಡ ವಿಚಾರ ಅಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಕೂಡಾಕಿ ಅವ್ರನ್ನ ಜೈಲ್ ತರ ಇಟ್ಟು ಹೊರಗಡೆ ಬಿಡಕ್ಕೂ ಆಗದಂಗೆ, ವಾಕ್ ಮಾಡ್ಸಕ್ಕೂ ಆಗದಂಗೆ ಅವ್ರನ್ನ ಹಿಂಸೆ ಕೊಡೋದ್ರ ಬದಲು ನಾವು ಸೈಲೆಂಟ್ ಆಗಿ ಇದ್ಬಿಡೋದು ಒಳ್ಳೇದು. ಸೊ ಹಾಗಾಗಿ ನಾವು ಆತರ ಯೋಚನೆ ಮಾಡಿ ಇಲ್ಲಿ ವಿಶಾಲವಾದ ಒಂದು 1 ಎಕರೆ 1.5 ಎಕರೆ ಜಾಗ ಇದೆ. ಆ ಪ್ರಕೃತಿ ಮಡಿಲಲ್ಲಿ ಆರಾಮಾಗಿ ಓಡಾಡ್ಕೊಂಡು ಅವ್ರ ಕೆಲಸಗಳು ಮಾಡ್ಕೊಂಡು ನೆಮ್ಮದಿಯಾಗಿ ಊಟ ತಿಂಡಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅದಕ್ಕೇನು ಆರೋಗ್ಯ ಏನಿಲ್ಲ. ಒಂದು ನಾಯಿ ಮರಿನೂ ಸಹ ನಾವು ಒಳಗಡೆ ಕೂಡಾಕಿದಾಗ ಅದು ಕುಗ್ಗೋಗುತ್ತೆ, ಸಹಜ ಗೊತ್ತಿರುವಂತ ವಿಚಾರನೆ. ಅದಕ್ಕೂ ವ್ಯಾಕ್ ಮಾಡಿಸ್ಬೇಕಾಗುತ್ತೆ. ಅಂತದ್ರಲ್ಲಿ ನಮ್ಮಂತ ಮನುಷ್ಯರುಗಳು ನಾವುಗಳೇ ಆಗಿರೋ ನಾವು ಮನುಷ್ಯರುಗಳು ನಾವು ಒಂದೇ ಜಾಗದಲ್ಲಿ ನಾವಿದ್ದಾಗ ನಾವು ಫುಲ್ ಒಂದ್ ಜಾಗದಲ್ಲಿ ಫಿಕ್ಸ್ ಆಗ್ಬಿಟ್ರೆ ಅದು ಸರಿ ಬರಲ್ಲ. ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋದ್ರ ಜೊತೆಗೆ ಹಲವಾರು ಸಮಸ್ಯೆಗಳು, ಮನಸ್ಸಿನ ಖಿನ್ನತೆಗಳನ್ನ ಅನುಭವಿಸಬೇಕಾಗುತ್ತೆ. ಮತ್ತೆ ಮೆಂಟಲಿ ಪೇಷಂಟ್ಸ್ ಆಗೋದು ಇದೇ ಮುಖಾಂತರನೇ ಸರ್. ಯಾವ ಮನುಷ್ಯ ಒಬ್ಬನೇ ಇರಕ್ ಸ್ಟಾರ್ಟ್ ಮಾಡ್ತಾನೆ, ಒಬ್ಬೊಬ್ಬರು ಸಿಂಗಲ್ ಆಗಿ ಇರಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಅದು ಮೆಂಟಲಿ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರವಾಗಿ ನಾ ಎಲ್ಲೋ ಮಾಡೋದು ಬೇಡ, ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ, ದೇವ್ರಿದಾನೆ ಅಂತೇಳಿ ಎಲ್ಲ ದಾನಿಗಳು, ಯಾರೋ ಒಬ್ರು ದಾನಿಗಳು ದೇವ್ರ ಮುಖಾಂತರ ನೀವು ನಮಗೆ ಸಹಾಯ ಮಾಡ್ತೀರೋ ನಂಬಿ ಇವತ್ತೊಂದ್ ದಿವಸ ಈ ಒಂದು ಕಾಡಿನ ಮಧ್ಯದಲ್ಲಿ ನಾವು ಈ ಒಂದು ಬೆಳದಿಂಗಳ ಆಶ್ರಯನ ಸ್ಥಾಪನೆ ಮಾಡಿದೀವಿ. 4 ವರ್ಷ ನಡೆಸ್ತಾ ಇದ್ದೇವೆ. ತಮ್ಮಗಳ ಸಹಾಯ ಸಿಕ್ಕರೆ ಇನ್ನಷ್ಟು ಜನಕ್ಕೆ ನಾವು ಆಶ್ರಯ ಕೊಡಬಹುದು, ಇನ್ನಷ್ಟು ಚೆನ್ನಾಗಿ ನೋಡ್ಕೋಬಹುದು. ಆ ಒಂದು ಪುಣ್ಯ ನಿಮಗೂ ಸಹ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಹೆಂಡತಿಗೆ ಎಲ್ಲರಿಗೂ ಸಿಗುತ್ತೆ ಅಂತ ಕೇಳ್ಕೊಂತೀನಿ ಮುಖಾಂತರ. ಓಕೆ ಸರ್, ಸುಮಾರು ರೂಮ್ಗಳಿದೆ. ಎಷ್ಟು ರೂಮ್ ಇದೆ ಸರ್ ತೋರಿಸಿ ವೀಕ್ಷಕರಿಗೆ? ಸೊ 12 ರೂಮ್ಗಳಿದಾವೆ. 12 ರೂಮ್ ನೋಡಿ, ಒಂಥರ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ. ಅಂದರು ತುಂಬಾ ಬರ್ತಾರೆ, ಒಂದು ಮೆಂಟಲಿ ಇದ್ದಾರೆ ಸರ್. ಹೌದು, ನಮ್ಮಲ್ಲಿ ನಮ್ಮ ವಿಶೇಷ ನಮ್ಮ ಬೆಳದಿಂಗಳ ಆಶ್ರಯದ ವಿಶೇಷ ಏನಂತಂದ್ರೆ ನನಗೂ ಒಂದು ಸಂತೋಷ ಆಗುತ್ತೆ ಸರ್. ಆಕ್ಚುಲಾಗಿ ವೃದ್ಧಾಶ್ರಮ, ಅನಾಥಾಶ್ರಮ, ವಿಕಲಚೇತಾಶ್ರಮ ಈ ರೀತಿ ಹೇಳೋದನ್ನ ನೀವು ಸಹ ಕೇಳಿದಿರಿ. ನಮ್ಮಲ್ಲಿ ಏನ್ ಹೇಳ್ತಾರೆ, ಇಷ್ಟು ಜನಕ್ಕೂ ನಾವು ಆಶ್ರಯ ಕೊಡುವಂತ ಕೆಲಸ ಮಾಡಿದ್ರೆ ನಮ್ಮಲ್ಲಿ ವೃದ್ಧರಿದ್ದಾರೆ, ಅನಾಥರಿದ್ದಾರೆ, ವಿಕಲಚೇತನರಿದ್ದಾರೆ, ಬುದ್ಧಿಮಾಂದರಿದ್ದಾರೆ. ಸೊ ನಾವ್ ಎಲ್ಲರಿಗೂ ಸಹ ಎಲ್ಲರಿಗೂ ಹೊಟ್ಟೆ ಇದೆ ಸರ್, ಎಲ್ಲರಿಗೂ ಹಸಿವೆ ಇರುತ್ತೆ, ಎಲ್ಲರಿಗೂ ಹೊಟ್ಟೆ ಇರುತ್ತೆ. ನಾವ್ ಇಂಥವ್ರಿಗೆ ಅಂತ ರಿಸ್ಟ್ರಿಕ್ಷನ್ ಇಡೋದು ಬೇಡ ಅಂತ ಅನ್ನಿಸ್ತು ನನಗೆ. ಸೊ ಪದ್ಧತಿಗಳು ಮಾಡೋರು ಮಾಡ್ತಿರ್ತಾರೆ, ಅದು ನನಗೆ ಗೊತ್ತಿಲ್ಲ ಪಾಪ, ಅವರು ಒಂದು ಯಾವ ವಿಚಾರಕ್ಕೆ ಮಾಡ್ತಾರೆ, ಯಾರನ್ನ ನಾವು ಬಿಲೇ ಮಾಡಬಾರ್ದು. ಸೊ ನನಗೆ ಹಂಗ ಅನ್ನಿಸ್ತು, ಎಲ್ಲರಿಗೂ ನಾನು ಎಂತಕ್ಕೆ ಆಶ್ರಯ ಕೊಡಬಾರ್ದು, ನನ್ನ ಕೆಲ ಏನ್ ಸಾಧ್ಯ ಆಗುತ್ತೋ ಅದನ್ನ. ಎಲ್ಲರೂ ಹೊಟ್ಟೆಗೆ ಅಷ್ಟೇ ಊಟ ಮಾಡ್ತಾರೆ ಅಲ್ವಾ. ಓಕೆ ಸರ್, ಇನ್ನೊಂದು ಸ್ವಲ್ಪ ಬಾಕಿ ಇದೆ ನಿಮ್ಮ ಆಶ್ರಯ, ನೋಡೋಣ. ಆರ್ಕೆಸ್ಟ್ರಾ ಹತ್ರ ಹೋಗ್ತೀವಿ, ನೋಡಿ ಎಲ್ಲ ರೂಮಲ್ಲಿ ಯಾರು ಸಿಗ್ತಾರೋ ಮಾತಾಡ್ಸೋಣ ಸರ್. ಖಂಡಿತ ಸರ್. ಓಕೆ. ಸೊ ಇವರು ನನ್ನ ಮನೆಯವರು, ನಮ್ಮ ಧರ್ಮಪತ್ನಿ. ಇವತ್ತು ಆಶ್ರಯ ನಡೀತಾ ಇದೆ ಅಂದರೆ ಅದಕ್ಕೆ ಅರ್ಧ ಬಲ ಇವರೇ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇಲ್ಲದ ಸಮಯದಲ್ಲಿ ಎಲ್ಲ ಉಸ್ತುವಾರಿನೂ ಹೆಗಲ ಮೇಲೆ ಹೊತ್ತು ಎಲ್ಲರಿಗೂ ಒಂದು ತಾಯಿ ಸ್ಥಾನನ ತುಂಬ್ತಾ ಇದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅಂದ್ಕೊತೀನಿ. ನಮ್ಮ ಒಂದು ಆ ಬೆಳದಿಂಗಳ ಆಶ್ರಯದಲ್ಲಿ ನಾವು ಹೊರಗಡೆಯಿಂದ ಭಟ್ರನ್ನ ಕರೆಸಿ ಅಡುಗೆ ಮಾಡಿಸಿ ಅವೆಲ್ಲ ಮಾಡ್ತಿಲ್ಲ. ನಾವು ನನ್ನ ಮನೆಯಲ್ಲಿ ಏನು ಅಡುಗೆ ಮಾಡ್ತಿದ್ವೋ, ನನ್ನ ತಾಯಿ ನನ್ನ ಹೆಂಡತಿ ಏನು ಅಡುಗೆ ಮಾಡಿ ಊಟ ಮಾಡ್ತಿದ್ವು, ನಾನು ಅದೇ ಅಡುಗೆನ ಇವತ್ತು ಇಲ್ಲಿ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಅತ್ತೆ 3 ಜನ ಸೇರಿ ಅಡುಗೆ ಮಾಡ್ತಾರೆ, ಅಡುಗೆ ಮಾಡಿ ಬಡಿಸ್ತಾರೆ ಇಲ್ಲಿರೋವಂಥ ದೇವ್ರ ಮಕ್ಕಳುಗಳಿಗೆ. ಯಾಕಂದರೆ ನಾವೇನು ತಿಂತೀವೋ ಅದನ್ನೇ ಕೊಡಬೇಕಾದ ಉತ್ತಮವಾದ ಒಂದು ವಿಚಾರ ಅಲ್ವಾ. ಸೊ ನಾವೊಂದು ತಿನ್ನೋದು ಅವ್ರಿಗೊಂದು ಕೊಡೋದು ನಾವು ಇವತ್ತು ಇದುವರೆಗೂ ನಾವು ಈ ಆಶ್ರಯದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರ ಇಲ್ಲ. ಸೊ ನನ್ನ ಹೆಂಡತಿಗೆ ನಾನು ಈ ಮುಖಾಂತರ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಂಡತಿಗೆ. ಜೊತೆಗೆ ಇವರು ಶೋಭಕ ಅಂತ, ನನ್ನ ಅಕ್ಕನಿಗಿನ ಹೆಚ್ಚು ಶೋಭಕ ಅಂತೇಳಿ. ಸೊ ಇವ್ರಿಗೂ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದು, ಮಕ್ಕಳುಗಳು ಇನ್ನೂ ಚಿಕ್ಕ ಹುಡುಗರಾಗಿರೋದ್ರಿಂದ ಅವ್ರ ಕಡೆ ಅವ್ರಿಗೆ ಶಕ್ತಿ ಇಲ್ಲ, ನೋಡ್ಕೊಳ್ಳೋ ಶಕ್ತಿ ಇಲ್ಲ ಅಂತೇಳಿ, ಮತ್ತು ತಾಯಿ ತಂದೆಗೆ ವಯಸ್ಸಾಗಿರೋ ಕಾರಣ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದ ಕಾರಣ ಶೋಭಕ್ ಅವರು ಇವತ್ತು ನಮ್ಮ ಹೆಚ್ಚು ಕಡೆ 1 ವರ್ಷ ಆಯ್ತಕ್ಕ, ಒಂದು ಕಾಲ ವರ್ಷದ ದಿಂದನೂ ಸಹ ನಮ್ಮ ಅಕ್ಕ ನಮ್ಮ ಜೊತೆಲಿ ನಿಂತು, ಈ ಆಶ್ರಯ ಜೊತೆಲಿ ನಿಂತು ಒಂದು ನಮ್ಮ ಅಕ್ಕನಾಗಿ ಇಲ್ಲಿದ್ದಾರೆ. ಅದ್ರ ಜೊತೆಗೆ ಪೂಜಾ ಅಂತೇಳಿ ಇವರು ಒಂದು ಮಹಾರಾಷ್ಟ್ರದವರು. ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಡ್ರೈವರು ತಂದೆ. ಸೊ ತಂದೆ ಪಾಪ ಏನೋ ದುಡ್ಕೊಂಡು ತಿಂತಾಯಿದ್ದೀನಿ ಸರ್, ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿ. ಈ ಥರ ನನ್ನ ಮಗಳು ತಾಯಿ ತೀರ್ಕೊಂಡ್ರು, ಇವ್ರಿಗೆ ತಾಯಿ ತೀರ್ಕೊಂಡು ಒಂದು 3 ತಿಂಗಳಿಗೆ ಇವ್ರನ್ನ ಮೇಂಟೈನ್ ಮಾಡೋಕೆ ಆಗ್ದಂಗೆ. ಯಾಕಂದರೆ ಒಂದು ಹೆಣ್ಣು ಮಗಳನ್ನ ಒಂದು ತಂದೆ ಆದವನ್ನ ಹೆಂಗೆ ಮೇಂಟೈನ್ ಮಾಡ್ತಾಳೆ, ಮೆಂಟಲಿ ರಿಟೈರ್ಡ್ ಇದೆ. ಅವ್ರ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಬೇರೆ ಸಮಸ್ಯೆ ಟೈಮಲ್ಲಿ, ಸ್ನಾನದ ಟೈಮಲ್ಲಿ, ಅದು ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರೂ ಸಹ ಇಲ್ಲ ನಾವು ಮಾಡ್ತೀವಿ ಸರ್, ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ. ಆ ತಂದೆ ಡ್ರೈವರ್, ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅವರು ತಂದು ಸೇರಿಸಿ ಅವ್ರಿಗೂ ಹೆಚ್ಚು ಕಡಿಮೆ 1.5 ವರ್ಷ ಆಯಿತು ಈ ಮಗುನು ಬಂದು. ಇವತ್ತು ದಿವಸ ಇಲ್ಲಿ ಬಂದ ಮೇಲೆ ಇವತ್ತಿಗೆ ಆರಾಮಾಗಿದ್ದಾಳೆ ಅಂತಲೇ ಹೇಳ್ಬೋದು. ಅವತ್ತಿಗಿನ ಯಾಕಂದ್ರೆ ತಾಯಿತು ಹೋದ ಒಂದು ಡಿಪ್ರೆಷನ್ಲಿ ಇದ್ದವಳು ಈಗ ಸ್ವಲ್ಪ ಚೇತರಿಸ್ಕೊಂಡು ಚೆನ್ನಾಗಿದ್ದಾಳೆ ಅಂತ ಹೇಳ್ಬೋದು. ಇವನ ಹೆಸರು ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಮಿನಿ ಗಣಪತಿ ಅಂತ ಹೇಳ್ಬೋದು ಇವನ್ನ. ಸೊ ಕುಮಾರಸ್ವಾಮಿ ನಗ್ತಾನೆ ಯಾಕಲ್ಲ. ಇವನು ಅಷ್ಟೇ, ಇವ್ರ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ತಾಯಿನೂ ಕೂಲಿ ಕೆಲಸ ಮಾಡುವಂಥದ್ದು.
ಇಬ್ಬರು ಹೆಣ್ಮಕ್ಳು ತಾಯಿಗೆ, ಒಬ್ಬ ಗಂಡು ಮಗು ಈ ಥರ ಮಾನಸಿಕ ಅಸ್ವಸ್ಥನಾಗಿರೋ ಕಾರಣ ಅವ್ರ ಹೆಣ್ಮಕ್ಳನ್ನ ನೋಡ್ಕೊಳ್ಬೇಕು ಸರ್, ನಮ್ಮ ಕೈಲಿ ಆಗ್ತಾಯಿಲ್ಲ ಅಂತ ಹೇಳೋದಕ್ಕೆ ಆ ಮಗುನ ಸಹ ನಾವು ನೋಡ್ಕೊಳ್ತಾ ಇದ್ದೀವಿ. ಅವನು ಏನಿದೆಯಾ ಅವ್ನ ಖರ್ಚು ವೆಚ್ಚಗಳನ್ನ ನಾವು ಭರಿಸ್ತಾ ಇದ್ದೀವಿ. ಅವ್ನ ಮೆಡಿಸಿನ್ಸ್ ಆಗಿರ್ಬೋದು, ನಿಮ್ಯಾನ್ಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲ ಖರ್ಚು ವೆಚ್ಚಗಳನ್ನ ನಾವು ಭರಿಸ್ತಾ ಇದ್ದೀವಿ. ಬಾ ಉಮಾ ಬಾ. ಇವ್ರು ಯಾರು ಸರ್? ಉಮಾ ಅಂತೇಳಿ ಈಗ 84 ವರ್ಷ ಒಬ್ರು ಕಮಲಮ್ಮ ಅಂತ ಮಾತಾಡ್ಸಿದ್ರಲ್ಲ, ಅವ್ರ ಮಗಳು. ಬುಕ್ಸ್ ಎಲ್ಲ ಓದೋರು? ಬಕ್ಸ್ ಎಲ್ಲ ಓದ್ತಾ ಇದ್ರಲ್ಲ, ಅವರ ಮಗಳು. ಸೊ ಇವರು ಮಾನಸಿಕ ಅಸ್ವಸ್ಥೆ. 55 ವರ್ಷ ಸರ್ ಇವರು ಲೇಡಿಗೆ. 55 ವರ್ಷ, 56 ವರ್ಷ ಅಂತೆ. ನಿನ್ನ ಹೆಸರೇನಮ್ಮ? ಎಂ ಆರ್ ಉಮಾ ಅಂತಾನೆ ಕರಿಬೇಕು. ಉಮಾ ಅಂತ ಕರೆ ತುಂಬಾ ಕೋಪ ಬರ್ತದೆ. MR ಕಮಲಮ್ಮ ಅಂತ ಅವ್ರ ತಾಯಿನ ಕರಿಬೇಕು. ಸೊ ಹಾಗಾಗಿ ಆರಾಮಾಗಿದ್ದೀರಾ? ಇಲ್ಲಿ ಚೆನ್ನಾಗಿದ್ದೀರಾ? ಊಟ ತಿಂಡಿ ಎಲ್ಲ ಚೆನ್ನಾಯ್ತಾ? ಚೆನ್ನಾಗಿತ್ತಾ? ಅವ್ರೇನೋ ಕೇಳ್ತಾರೆ, ಹೇಳಿ. ಹೇಗಿದೆ ಇಲ್ಲಿ ವಾತಾವರಣ? ಮತ್ತೆ ಚೆನ್ನಾಗಿದೆ ರೀ, ಚೆನ್ನಾಗಿದೆ. MR ಉಮಾ ಅಂತಲೇ ಅನ್ಬೇಕಾ ನಿಮ್ಗೆ? ಇಷ್ಟ ಆಗಿದೆಯಾ? ಊಟ MR ಅಂದ್ರೆ ತಿಂದಿಯಲ್ಲ? ಏನು? MR ಅಂದ್ರೆ ಏನು? ಉಮಾ. MR ಅಂದ್ರೆ ಏನು? ಎಂ ಅಂದ್ರೆ ಏನು? ಆರ್ ಅಂದ್ರೆ ಏನು? ಇನ್ಶಿಯಲ್ ಅಷ್ಟೇ ಹೇಳ್ಬೇಕು. ಇನ್ಶಿಯಲ್ ಅದು ಅಷ್ಟೇ. ಊಟ ತಿಂಡಿ ಎಲ್ಲ ಅಡ್ಜಸ್ಟ್ ಆಗಿದೆಯಮ್ಮ? ಚೆನ್ನಾಗಿದೆಯಾ ಊಟ ತಿಂಡಿ ಎಲ್ಲ? ಚೆನ್ನಾಗಿದೆ. ವೆರಿ ಗುಡ್. ಮಿನಿಸ್ಟರ್ ಇಲ್ಲೇ ಇದಾರೆ, ಏನಾರ ತಲೆ ಎತ್ಬೇಕು ಹಂಗ ಅಷ್ಟೊಂದ್ ಬೇಡ. ಇಷ್ಟ ಅವ್ರಿಗೆ ಏನ್ ಬೇಕೋ ಕೇಳ್ಬಿಟ್ಟು ಮಾಡ್ಕೊಡ್ತೀವಿ. ಮತ್ತೆ ಆರೋಗ್ಯದಲ್ಲಿ ತುಂಬಾ ಕಷ್ಟ ಇರೋರ್ಗೆ ಊಟ ನಮ್ಗೆ ಅನ್ನ ಒಳಗಡೆ ಸೇರಲ್ಲ, ಗಂಜಿ ಬೇಕು ಅನ್ನೋರ್ಗೆಲ್ಲ ಅವ್ರು ಕೇಳ್ಬಿಟ್ಟು ಅದನ್ನ ಮಾಡ್ಕೊಡ್ತೀವಿ. ಏನು ಅಂದ್ರೆ ನಮ್ಮ ಮನೆ ಮಕ್ಕಳು ಹೆಂಗೆ ಅದೇ ತರನೇ ಇವ್ರನ್ನ ನಾವು ನೋಡ್ಕೊಂತ ಇರೋದು. ಯಾರಿಗೂ ಸಹ ಯಾವ್ದನ್ನು ಇಲ್ಲ ಅನ್ನೋ ತರ, ಅವ್ರಿಗೆ ಯಾವ ಕೊರಗು ಇಲ್ದೇ ಇರೋ ರೀತಿ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೋದು. ಬಂದಾಗ ಅವರು ಮೆಂಟಲಿ ಸ್ಟೇಬಲ್ ಇರ್ಲಿಲ್ಲ. ಕೆಲವು ಜನ ಶೋಭಾ ಅನ್ನೋರು ನಮ್ಮ ಅಕ್ಕನ ತರನೇ, ಅಕ್ಕನೇ. ಇವರು ಬಂದಾಗ ಅಷ್ಟು ಸ್ಟೇಬಲ್ ಇರ್ಲಿಲ್ಲ. ಮೆಂಟಲಿ ರಿಟೈರ್ಡ್ ಪೇಷಂಟ್ಸು ಆಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ಬಂದು ಒಂದು ಇಯರ್ಗೆ ನಾರ್ಮಲ್ ಆಗಿದ್ದಾರೆ. ಫಸ್ಟ್ ಇದ್ದಿದ್ದು ವಿಡಿಯೋಸು ನೀವು ನೋಡ್ಬೋದು, ಇವಾಗಿದ್ದು ನೋಡ್ಬೋದು. ಅಷ್ಟು ಮಾತುಕತೆ ಇರ್ಲಿಲ್ಲ, ನಾವು ಮಾತಾಡ್ಸಿದ್ರೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅಡ್ಮಿಷನ್ ಟೈಮಲ್ಲೆಲ್ಲ ಓಡೋಗ್ಬಿಟ್ರು. ನಾವು ಅಡ್ಮಿಷನ್ ಮಾಡೋ ಟೈಮಲ್ಲಿ ಗೇಟ್ ಕಿತ್ತಾಕ್ಬೇಕಿತ್ತು, ಅದೊಂದೇ ಬ್ಯಾಲೆನ್ಸ್ ಇದ್ದು. ಈ ತರ ಇಲ್ಲ. ಇವಾಗ ಅವ್ರ ಮನೆಯವ್ರು ಬಂದ್ರು ಆರಾಮಾಗಿ ಮಾತಾಡಿಸಿ ಚೆನ್ನಾಗೆ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಾರೆ. ಅವರೇ ಕಳಿಸ್ಕೊಡ್ತಾರೆ, ಮತ್ತೆ ಬನ್ನಿ ಈ ತರ. ಮತ್ತೆ ಇವರು ಅಷ್ಟೇ, ಪೂಜೆನೂ ಅಷ್ಟೇ, ಬಂದಾಗ ಮಾತಿರ್ಲಿಲ್ಲ, ಕತೆ ಇರ್ಲಿಲ್ಲ, ಕೋಮಾ ತರ ಇದ್ರು. ಅವರು ಇಲ್ಲಿ ಬಂದು ಚೆನ್ನಾಗಿ ಸುಧಾರಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಫುಡ್ ಅಡ್ಜಸ್ಟ್ ಆಗಿದೆ. ಮತ್ತೆ ಕೌನ್ಸೆಲಿಂಗ್ ಇರುತ್ತೆ. ನಾನು ಕೌನ್ಸೆಲಿಂಗ್ ಮಾಡ್ತಾ ಇರ್ತೀನಿ. ಆದಷ್ಟು ಮಾನಸಿಕವಾಗಿ ತುಂಬಾ ನೊಂದು ಮಾತುಕತೆ ಏನು ಇಲ್ಲದೆ ಬಳಲ್ತಾ ಇರ್ತಾರೆ ಅಂತವ್ರಿಗೆ ಅವ್ರಿಗೆ ಪ್ರೀತಿ ವಿಶ್ವಾಸನೇ ಮುಖ್ಯ, ಮೇನ್. ಇಲ್ಲಿ ಬರೋರು ಯಾರೇ ಇರ್ಬೋದು, ಪ್ರೀತಿ ವಿಶ್ವಾಸದಲ್ಲಿ ಏನೇ ಕೊರಗಿಡ್ಕೊಂಡ್ ಬಂದಿದ್ರು ಇಲ್ಲಿ ಬಂದಾಗ ಎಲ್ಲ ಮರೀತಾರೆ. ಕೌಟುಂಬಿಕವಾಗಿ ಏನೇ ಸಮಸ್ಯೆ ಇದ್ರು ಆ ಕುಟುಂಬದಲ್ಲಿರೋ ನೋವು ಅವರಿಗೆ ಕಣ್ಮರೆ ಆಗ್ಬೇಕು. ಆ ನೋವು ಅವ್ರಿಗೆ ಮತ್ತೆ ಕಾಡಬಾರ್ದು. ನಾವೇ ಅವರಿಗೆಲ್ಲ ಆಗಿರ್ತೀವಿ, ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ನಾವೇ ಆಗಿರ್ತೀವಿ. ಆ ಮರುನ ನಾವು ಅದನ್ನ ಮರೆಸ್ಬಿಟ್ರೆ ನಮ್ಮ ಎಲ್ಲ ಜೊತೆಲೂ ಅವರು ಸಂತೋಷವಾಗಿ ಇರ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ. ಹಾಗಾಗಿ ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂತಿದೀವಿ. ಅವ್ರ ಬಾಯಲ್ಲೇ ಕೇಳ್ಬೋದು, ನಾವು ನೋಡ್ಕೊಂತೀವಿ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಇಷ್ಟನೋ, ಅವ್ರಿಗೇನು ಆಸೆಯಿಂದ ಏನ್ ಇಷ್ಟಪಡ್ತಾರೋ ಅದನ್ನ ಕೇಳಿ ನಾವೇ ತರಿಸ್ಕೊಡ್ತೀವಿ. ವಾತಾವರಣ ಅವರು ಅಡ್ಜಸ್ಟ್ ಆಗಿದೆ ಅವರಿಗೆ. ನಮಗೆ ವಿಚಾರ ಅಂದ್ರೆ ನಮ್ಮ ಮನೆಯವರು MSW ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದಲ್ಲಿ ಅವರು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರೋಗ್ರಾಮ್ ಆಫೀಸರ್ ಆಗು ಸಹ ಕೆಲಸ ಮಾಡಿದ್ದಾರೆ. ಸೊ ಇವತ್ತೊಂದು ದಿವಸ ಅವರಿಗೆ 60,000 ರೂಪಾಯಿ ಸ್ಯಾಲ್ರಿ ಇದ್ದಿತ್ತು. ಸೊ ಅದನ್ನು ಸ್ಯಾಲ್ರಿ ಬಿಟ್ಟು ಇಲ್ಲ ಸೇವೆನೇ ಮಾಡಬೇಕು ಅಂತೇಳಿ ಇವತ್ತೊಂದು ದಿವಸ ಬಂದು ಸೇವೆ ಮಾಡ್ತಾರೆ. ನಿಜವಾಗ್ಲೂ ನಾನು ತುಂಬ ಸಂತೋಷ ಪಡುವಂಥ ವಿಚಾರ ಅದು ಹೇಳ್ಬೇಕಾದ್ರೆ. ಇವತ್ತು ಹೆಣ್ಮಕ್ಳು ದುಡ್ಡು ಬರೋಷ್ಟು ಬರಬೇಕು ಅಂತ ಅನ್ನೋ ಒಂದು ಕಾಲದಲ್ಲಿ ಸೇವೆ ಇರಬೇಕು. ಮನುಷ್ಯ ಬದುಕಿರ್ಬೇಕಾದ್ರೆ ಸೇವೆಯಲ್ಲಿ ಇರಬೇಕು ಯಾವತ್ತು ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ 60,000 ರೂಪಾಯಿ ಸ್ಯಾಲ್ರಿ ಬರ್ತಿದ್ರು ಸಹ ಅದನ್ನು ಇಲ್ಲ ನನಗೆ ಬೇಡ ಅಂತ ರಿಸೈನ್ ಮಾಡಿ ಇವತ್ತೊಂದು ದಿವಸ ಆಶ್ರಮದಲ್ಲಿ ಎಲ್ಲ ದೇವರ ಮಕ್ಕಳ ಸೇವೆ ಮಾಡೋಕ್ಕೆ ಬಂದಿದ್ದಾಳೆ. ನಾನು ಅವಳಿಗೆ ತುಂಬ ಕೃತಜ್ಞತೆ ಮತ್ತೊಮ್ಮೆ ಸಲ್ಲಿಸ್ತೀನಿ. ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ಅವಳ ವಿಚಾರದಲ್ಲಿ ನನಗೆ. ಖಂಡಿತಾಗಿ ಹೌದು ಸರ್. ತಾಯಿ ನನ್ನ ತಂದೆ ಈಗ 1 ವರ್ಷ ಆಯ್ತು ತೀರ್ಕೊಂಡು. ನನ್ನ ತಾಯಿ, ನನ್ನ ಅತ್ತೆ, ನನ್ನ ಬಾಮೈದ, ನನ್ನ ಹೆಂಡತಿ, ನನ್ನ ಮಕ್ಕಳ ಸಮೇತ ಸೊ ಒಂದು ಆಶ್ರಯಕ್ಕೆ ನಾವು ಒಂದು ಮುಡಿಪಾಗಿ ಇಟ್ಟಿದ್ದೀವಿ ಅಂತಾನೆ ಹೇಳ್ಬೋದು. ಧರ್ಮ ಪ್ರಕಾರ ನಾವು ಹೋದ್ರೆ ಧರ್ಮ ನಮ್ಮನ್ನು ಕಾಯುತ್ತೆ ಅನ್ನೋದು ತುಂಬಾ ಸತ್ಯ. ಯಾಕೆಂದ್ರೆ ನಾವು ಪ್ರೂವ್ ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲಿ ಬಂದಿದ್ದು ಅದೇನೆ. ಇರೋವರೆಗೂ ಎಲ್ಲೇ ಏನೇ ಮಾಡಿದ್ರು ನಮಗೋಸ್ಕರ ಮಾಡ್ಕೊತಾ ಇರ್ತೀವಿ, ನಮ್ಮ ಫ್ಯಾಮಿಲಿಗೋಸ್ಕರ. ಅದು ಅಷ್ಟೊಂದು ಸರಿ ನಮಗೆ ಅನ್ಸಿದ್ದು. ಇರೋವರೆಗೂ ಆದಷ್ಟು ಸೇವೆ ಮಾಡೋಣ.
ನಾವು ತಗೊಂಡೋಗೋದು ಏನೂ ಇಲ್ಲ, ನಾವೇನ್ ಮಾಡ್ತೀವಿ current ಬಂದಿದೆ ಅದನ್ನ ಅಂತ ನಾವು ಪಡ್ಕೊಂತೀವಿ ಅನ್ನೋದು ನಮ್ಗೆ ಬಲವಾಗಿ ನಿಂತಿರೋದು ಒಂದು ವಿಷಯ. ಕರೆಂಟ್ ಬಂತು ಅಂತ ಹೇಳಿ. ಹಾಗಾಗಿ ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿದ್ರೆ ದೇವರು ನಮ್ಮ ಕಷ್ಟದಲ್ಲಿ ಯಾವ್ದಾದ್ರು ಮೂಲಕ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ನಮ್ಗೆ. ಹಾಗಾಗಿ ಈ ಒಂದು ಸೇವೆಯಲ್ಲಿ ನಾವು ಮನಸ್ಪೂರ್ವಕವಾಗಿ ಆತ್ಮತೃಪ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ. ದುಡ್ಡು, ಒಂದು ಆಸ್ತಿ, ಐಶ್ವರ್ಯ ಅದೆಲ್ಲ ಮುಖ್ಯ ಅಲ್ಲ. ನಾವು ಏನೇ ಹೋದ್ರೂ ಧರ್ಮನೇ ತಗೊಂಡೋಗೋದು. ಹೋಗುವಾಗ ಸೇವೆ ಮಾಡಬೇಕು ಅನ್ನೋದು ನಮ್ಮ ಒಂದು ಮನೋಭಿಲಾಷೆ.